ನಮಸ್ಕಾರ ವೀಕ್ಷಕರೇ, ಪಿಡಿ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂತಹ ವಿಷಯ ಅಂತಂದ್ರೆ ಮಹಿಳಾ ಮೀಸಲಾತಿ ಮಸೂದೆಗೆ. ಈಗಾಗಲೇ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧ ಮಾಡಿ ಈ ಒಂದು ಮಸೂದೆಗೆ ಸೋಲಾಯಿತು. ಹೀಗಾಗಿ ಒಂದು ಕಡೆ ಪರ ಮತ್ತು ಇನ್ನೊಂದು ಕಡೆ ವಿರೋಧ ಚರ್ಚೆಗಳು ಸಾಕಷ್ಟು ದೇಶದಾದ್ಯಂತ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಬಿಜೆಪಿಯ ಮುಖಂಡರಾದಂತ ರಮೇಶ್ ದೇಶಪಾಂಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಶ್ಲೇಷಕರಾದಂತ ವಿಜಯ್ ನಾಯಕ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಮುಖಂಡರಾದಂತ ಜಿ.ವಿ. ರಂಗನಗೌಡರು ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ನಾನು ಮೊದಲಿಗೆ ಬಿಜೆಪಿಯ ಮುಖಂಡರಾದಂತ ರಮೇಶ್ ದೇಶಪಾಂಡೆ ಅವ್ರನ್ನ ಕೇಳಿಕ್ ಬಯಸ್ತೀನಿ. ಸರ್, 2023ರಲ್ಲಿ ಈ ಒಂದು ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳಿದ್ದು 454 ಮತಗಳು ಬಿದ್ದು ಕೇವಲ 2 ಮತಗಳಲ್ಲಿ ಸೋಲಾಯಿತು. ತದನಂತರದಲ್ಲಿ 2026ರಲ್ಲಿ ಮತ್ತೆ ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಇದು ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಇದನ್ನ 2023ರಲ್ಲಿ ಸಂಪೂರ್ಣವಾಗಿ ಸೋಲಾಗಿತ್ತು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಮೊದಲಿಗೆ ಈ ನ್ಯೂಸ್ ಚಾನಲ್ಗೆ ನಿಮ್ಮ ಮೊದಲ ಬಾರಿಗೆ ನಾನು ಈ ಸ್ಟುಡಿಯೋದಲ್ಲಿ ಆಗಮಿಸಿದ್ದೇನೆ. ನಿಮ್ಮ ಚಾನಲ್ಗೆ ಶುಭಾಶಯಗಳನ್ನು ಕೋರ್ತಾ ನೀವು ಇನ್ನಷ್ಟು ಎತ್ತರಕ್ಕೆ ನಿಮ್ಮ ಈ ಚಾನಲ್ ಬೆಳೀಲಿ ಅಂತ ಕೂಡ ಆಶಿಸ್ತಾ, ಈ ಮೊನ್ನೆ ನಡೆದಿರ್ತಕ್ಕಂಥ 17, 18, 19 ಪಾರ್ಲಿಮೆಂಟಿನ ಮಹಿಳಾ ಬಿಲ್ಲಿನ ಸೋಲು ಬರೀ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದ ಸೋಲಲ್ಲ, ಇಡೀ ಜಗತ್ತಿನ ನಾರಿ ಶಕ್ತಿಯ ಸೋಲಾಗಿ ಅದು ಪರಿವರ್ತನೆ ಆಗಿದೆ. ಅದಕ್ಕೆ ಕಾರಣ ಆಗಿದ್ದು ಈ ದೇಶದಲ್ಲಿ ಹಲವಾರು ದಶಕಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದಂತ ಕಾಂಗ್ರೆಸ್ಸಿನ ಆ ಒಂದು ನೀತಿ, ಮಹಿಳೆಯರ ವಿರೋಧವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮತ್ತು ಅವರು ಇದು ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಮೂಲಭೂತವಾದಿತ್ವದನ್ನ ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಅವತ್ತು ನಮ್ಮ ಬಿಲ್ಲಿಗೆ ಸೋಲಾಯಿತು. ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಭಾರತದ ನಾರಿಯರು ಮುಂಚೂಣಿಯಲ್ಲಿರಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೂಡ ತಮ್ಮ ಶಕ್ತಿಯನ್ನು ತೋರಿಸಬೇಕು, ತಮ್ಮ ತಾಕತ್ತನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಲ್ ಅನ್ನ ತೆಗೆದುಕೊಂಡು ಪಾರ್ಲಿಮೆಂಟ್ ನಲ್ಲಿ ನೀಡಿದ್ರು. ಓಕೆ, 2023ರಲ್ಲಿ ಕೇವಲ 2 ಮತಗಳಿಂದ ಮಾತ್ರ ಈ ಒಂದು ಇದಾಗಿತ್ತು ಸರ್. ಈ ಬಾರಿ ಸಾಕಷ್ಟು ವಿರೋಧ ಆಯ್ತು. ಆ ವಿರೋಧದ ನಡುವೆ ಮೋದಿಜಿ ಅವ್ರಿಗೂ ಗೊತ್ತಿತ್ತು ಈ ಸಾರಿ ಯಶಸ್ವಿ ಆಗೋಲ್ಲ ಅಂತ. ಆದ್ರೂ ಕೂಡ ಏನು ಒಂದು ಜನರಿಗೆ ಕಾಂಗ್ರೆಸ್ ಮೇಲೆ ತಿರಸ್ಕಾರ ಮನೋಭಾವನೆ ಮಾಡ್ಲಿಕ್ಕೆ ಈ ರೀತಿ ತಂತ್ರವನ್ನು ಏನಾದ್ರು ಈ ಭಾವನೆ ತಪ್ಪು. ಮೋದಿಯವ್ರಿಗೂ ಅದು ಯಾವುದೇ ಗೊತ್ತಿಲ್ಲ. ಯಾಕಂತಂದ್ರೆ ನಾವು ಯಾರೋ ಯಾವುದೇ ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಈ ದೇಶದ ನಾರಿ ಶಕ್ತಿಗೆ ಗೆಲುವಾಗಬೇಕು. ಬಂದಿರುವ ದಿನಗಳಲ್ಲಿ ನಾರಿಯೂ ಕೂಡ, ಈ ಸ್ತ್ರೀ ಶಕ್ತಿ ಕೂಡ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ನೇತೃತ್ವದ ಸರ್ಕಾರ, NDA ಸರ್ಕಾರ ಈ ಒಂದು ಬಿಲ್ ಅನ್ನ ಪ್ರಪೋಸ್ ಮಾಡೋದಕ್ಕೆ ತಯಾರಾಗಿತ್ತು. ಅವ್ರಿಗೆ ಅನಿಸಿತ್ತು ಈ ದೇಶದ ವಿರೋಧ ಪಕ್ಷ ಕೂಡ, ಅವರ ಅಧಿನಾಯಕಿಯೊಬ್ರು ಹೆಣ್ಮಗಳು, ಅವ್ರು ಇದಕ್ಕೆ ವಿರೋಧ ಮಾಡ್ಲಿಕ್ಕಿಲ್ಲ, ಅವರು ಕೂಡ ಇದಕ್ಕೆ ನಾವೇನು ನಾರಿಯರಿಗೆ ಪಾಲನೆ ಕೊಡ್ತಾ ಇದ್ದಾರೆ, ಅವರ ನೈತಿಕ ಹಕ್ಕು, ಅದು ಅವ್ರ ನೈಸರ್ಗಿಕ ಹಕ್ಕನ್ನು ಅವ್ರು ಕೊಡೋದಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಮಾಡ್ಲಿಕ್ಕೆ ಅನ್ನೋ ಭಾವನೆಯೊಂದಿಗೆ ಭಾರತದ ಸರ್ಕಾರ ಈ ಬಿಲ್ ಅನ್ನು ಪ್ರಪೋಸ್ ಮಾಡಿತ್ತು. ಆದ್ರೆ ದುಷ್ಟ ಕಾಂಗ್ರೆಸ್ಸಿನ ಮನಸ್ಥಿತಿಗಳಂತ ಕಾಂಗ್ರೆಸ್ನವರು ಈ ಬಿಲ್ ಸೋಲಾಗುವಂತೆ ನೋಡಿಕೊಂಡು ಈ ನಾರಿ ಶಕ್ತಿಗೆ ಅತ್ಯಂತ ಅವಮಾನವನ್ನು ಮಾಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಅದಕ್ಕೆ ಬೆಲೆ ತರ್ತಾರೆ. ಈಗ ನಾನು ಮುಂದಿನ ಪ್ರಶ್ನೆನ ಕಾಂಗ್ರೆಸ್ನ ಮುಖಂಡರಾದ ಜಿ.ವಿ. ರಂಗನಗೌಡ ಕೇಳ್ತೀನಿ. ಸರ್, ಈಗ 2023ರಲ್ಲಿ ಎಲ್ಲ ವಿರೋಧ ಪಕ್ಷಗಳು ಇದಕ್ಕೆ ಸಹಮತಿಯನ್ನು ಸೂಚಿಸಿದ್ರು. ಆದ್ರೆ 2026ಕ್ಕೆ ಯಾಕೆ ಹೀಗಾಯ್ತು ಅಂತ ಇನ್ನೊಂದ್ಸಲ ನಾನು ತಮ್ಮ ಚಾನಲ್ ಶುಭಾಶಯಗಳನ್ನು ಕೋರ್ತಾ, ಈಗ ನನ್ನ ಆತ್ಮೀಯ ಗೆಳೆಯರು ಹಾಗೂ ವಕೀಲರಾಗಿರ್ತಕ್ಕಂಥ ದೇಶಪಾಂಡೆ ಸರ್ ಅವ್ರು ಹೇಳಿದ್ರು, 2023 ಒಳಗೆ ಏನ್ 2 ಮತದಿಂದ ಬಿದ್ದಂತ ಬಿಲ್ ಅನ್ನ 2026 ತಮಗ ಬಹುಮತ ಇಲ್ಲದನೂ ಮಂಡಿಸಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವ್ರದೊಂದಿದು ಕೆಟ್ಟ ವಿಚಾರ, ಹಿಡನ್ ಅಜೆಂಡಾ. ದೇಶಪಾಂಡೆ ಅವ್ರು ಹೇಳಿದಂಗ ನಮ್ದು ಹಿಡನ್ ಅಜೆಂಡಾ ಅಲ್ಲ, ಅವ್ರು ಬಿಜೆಪಿ ಅವ್ರ ಹಿಡನ್ ಅಜೆಂಡಾ. ನಾವು ಬಿಲ್ ಅನ್ನ ತಗೊಂಡ್ ಬರೋದು, ದೇಶದ ಜನರ ಮುಂದಿಡುನು, ಇದಕ್ಕೆ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾರ, ಈ ಬಿಲ್ ಸೋತೈತೆ ಅನ್ನೋದು ಅವ್ರು ಮೊದಲೇ ಗುರ್ತೈತಿ ಸರ್. ಅವ್ರಿಗೆ ಎಲ್ಲರಿಗೂ ಗುರ್ತೈತಿ, ಅವ್ರು ಮೋದಿ ಅವ್ರಿಗೆ ಗುರ್ತೈತಿ, ಅಮಿತ್ ಶಾ ಅವ್ರಿಗೆ ಗುರ್ತೈತಿ, ಎಲ್ಲರಿಗೂ ಇಡೀ ಜಗತ್ತಿಗೆ ದೇಶಕ್ಕೆ ಗುರ್ತೈತಿ ಅದು ಈ ಬಿಲ್ ಪಾಸ್ ಆಗುದಿಲ್ಲ, ಬಿಜೆಪಿಗೆ ಅದು 2/3 ಮೆಜಾರಿಟಿ ಇಲ್ಲ ಅನ್ನೋದು ಗುರ್ತೈತಿ. ಆದ್ರೂ ಕಾಂಗ್ರೆಸ್ಸಿನ ಮೇಲೆ ಒಂದು ಗೋಬೆ ಕೊಂಡಿಸೋ ಸಲುವಾಗಿ ಇದನ್ನ ಬಿಲ್ ತಂದ್ರು. ಅವ್ರು ಇದನ್ನ ಬಿಲ್ ತರಬೇಕಾದ್ರೆ ನಮ್ಮ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು, ರಾಹುಲ್ ಗಾಂಧಿ ಅವ್ರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರು, ಡಿಲಿಮಿಟೇಷನ್ ಮಾಡ್ಲಾರ್ದ ಈಗೇನ್ ಯಥಾವತ್ತಾಗಿ 543 ಮಂದಿ ಸಂಸದರೊಳಗನ ನೀವು ಈ ಬಿಲ್ ತಗೊಂಡ್ ಬರ್ರಿ, ನಾವು 100% ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದ್ರು. ಆ ಉದ್ದೇಶ ನರೇಂದ್ರ ಮೋದಿ ಅವ್ರಿಗಿಲ್ಲ. ಡಿಲಿಮಿಟೇಷನ್ ಮಾಡಬೇಕು, ಉತ್ತರ ಭಾರತ ಒಳಗಿರ್ತಕ್ಕಂಥ
ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ ಇವೇನೆಲ್ಲ ಬಿಜೆಪಿ ಆಡತ್ತದ ರಾಜ್ಯದೊಳಗ ಸಂಸತ್ ಸದಸ್ಯರನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನುವಂತ ಅದ್ರ ಜೊತೆಗೆ ಇದನ್ನ ತಗೊಂಡ್ ಬಂದ್ರು ಇವ್ರು. ಇದನ್ನ ಸಪರೇಟ್ ಆಗಿ ಮಾಡ್ಬೋದಾಗಿತ್ತಲ್ರಿ ಇವರು. ಈ 3 ಬಿಲ್ಗಳ ಜೊತೆಗೆ ಇದನ್ನ ಯಾಕೆ ತಗೊಂಡ್ ಬರ್ಬೇಕು? 2023 ಸೋಲಾದಂತ ಬಿಲ್ ಅನ್ನ ಮತ್ತೆ ತಗೊಂಡ್ ಬರ್ಬೇಕಾದ್ರು. ಅವ್ರ ಉದ್ದೇಶ ಪೂರ್ವಕವಾಗಿ ಕಾಂಗ್ರೆಸ್ ಅನ್ನ ಭಾರತದ ನಾರಿಯರ ಮೇಲೆ, ನನ್ನ ಅಕ್ಕ ತಂಗಿಯರ ಮೇಲೆ, ಮಹಿಳಾ ಜನರ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಒಂದು ಕೆಟ್ಟದಾಗಿ ಬಿಂಬಿಸುವಂತ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಅವ್ರು ತಂದ್ರು. ಆದ್ರೆ ಅವ್ರಿಗೆ ತಿರುಗು ಬಾಳ ಆಯ್ತು ಸರ್, ಇಷ್ಟ ಮತ್ತೊಂದೇನಿಲ್ಲ ಅದ್ರೊಳಗೆ. ಈಗ ರಮೇಶ್ ದೇಶಪಾಂಡೆ ಅವರು ಹೇಳ್ತಾ ಇದ್ರು, ಅವರ ಅಧಿನಾಯಕಿಯಾದಂತ ಅವರು ಕೂಡ ಮಹಿಳೆಯರು, ಅವ್ರು ಹೇಳ್ತಾ ಇಲ್ಲ, ಅವ್ರನ್ನ ಒತ್ತಾಯಪೂರ್ವಕವಾಗಿ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಅಂತ ಮಾತಾಡ್ತಿದ್ದಾರೆ. ಯಾರಿಗ್ರಿ? ನಮ್ ಪ್ರಿಯಾಂಕಾ ಗಾಂಧಿ ಒತ್ತಾಯ ಪೂರ್ವಕವಾಗಿ ಹೇಳಕ್ ಅವ್ರು ಗ್ರಾಮ ಪಂಚಾಯತ್ ಮೆಂಬರ್ ಸರ್, ಅವರು ಸಂಸತ್ ಸದಸ್ಯರವರು, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗಳು, ಪ್ರಧಾನಮಂತ್ರಿ ಮಗಳು, ಮೆಜಾರಿಟಿ ಇದ್ದವರು, ಸೀನಿಯಾರಿಟಿ ಇದ್ದವರು, ಅವ್ರ ಕಡೆಯಿಂದ ಒತ್ತಾಯ ಪೂರ್ವಕವಾಗಿ ಕೇಳಿಸ್ಬೇಕು ಸರ್. ನಾವು ಹೇಳ್ತೀವಿ, ನಿಮ್ ನರೇಂದ್ರ ಮೋದಿ ಅವ್ರಿಗೆ, ಇವ್ರಿಗೆ ಅಮಿತ್ ಶಾ ನಿಮ್ಮನ್ನು ದುಡ್ಡು ಕೊಡ್ಕೊಂಡು ಸುಳ್ಳ ಅವರು ತಂಡ ಹಳ್ಳಕ್ಕೆ ಏರಿಬಿಟ್ರು ಅವರು. ಅವ್ರಿಗೆ ಕಾಂಗ್ರೆಸ್ ಅನ್ನ ಜನರು ಕಾಂಗ್ರೆಸ್ ಅನ್ನ ಜನರ ಎದುರಿಗೆ ಅವರ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರೋಧವಾಗಿ ದೇಶದ ಮಹಿಳಾ ಜನ ನಿಂದಿರ್ಲಿ ಅನ್ನುವಂತ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದು ಅದ್ರ ಪಶ್ಚಾತ್ತಾಪ ಅವ್ರು ಪಟ್ಕೊಂಡ್ರು. ಅದೇನ್ ನಮ್ಗೆ ಅದರಿಂದ ಏನಿಲ್ಲ. ನಾವು ಮಹಿಳೆಯರ ವಿರೋಧ ಇತ್ತಪ್ಪ ಅಂತಂದ್ರ ನಾವು ಇಲ್ಲಿ ಮಠ ನಮ್ಮ ಕಾಂಗ್ರೆಸ್ ಪಕ್ಷ ಮೊದಲನೇದಾಗಿ ಈ ದೇಶಕ್ಕೆ ರಾಷ್ಟ್ರಪತಿ ಮಾಡಿದ್ದು ಪ್ರತಿಭಾ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷ. ಫಸ್ಟ್ ಪಾರ್ಲಿಮೆಂಟ್ ಮೀರಾ ಕುಮಾರ್ ಅವರನ್ನ ಅಧ್ಯಕ್ಷ ಪದವಿ ಸ್ಪೀಕರ್ ಮಾಡಿದ್ರು. ಮಹಿಳೆಯರಿಗೆ ಏನು ಸ್ಥಾನ ಕೊಡ್ಬೇಕಲ್ಲ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸ್ಥಾನ ಕೊಟ್ಟೈತಿ. ಈಗ ನೋಡಲ್ಲ ನೀವು, ನಾವು ಕಾಂಗ್ರೆಸ್ ತಂದಂತ ಪಂಚ ಗ್ಯಾರಂಟಿ ಒಳಗೆ ಸ್ತ್ರೀ ಶಕ್ತಿ ಯೋಜನೆ ಮಹಿಳೆಯರಿಗೆ, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ, ಅದನ್ನ ರೂಲ್ ಮಾಡಲಾಗಿ ಇಟ್ಕೊಂಡು ಎಲ್ಲ ರಾಜ್ಯದವ್ರು ತಗೊಂಡ್ ಬಂದ್ರಿ. ಇವರು ಮೋದಿ ಅವರು ಫಸ್ಟ್ ಬಂದು ಕರ್ನಾಟಕದ ದಿವಾಳಿ ಹಾಕ ಸರ್ಕಾರ ಪಂಚ ಗ್ಯಾರಂಟಿ ದುಡ್ಡು ಎಲ್ಲಿಂದ ತರ್ತಾ ಇವ್ರು ಅಂತಂದ್ರು. ಇತ್ತ ಸರ್ಕಾರದ ನಡೆದೈತಿ, ಇತ್ತ ಪಂಚ ಗ್ಯಾರಂಟಿ ನಡೆದೈತಿ. ಇದನ್ನ ತಗೊಂಡೋಗಿ ಬೇರೆ ರಾಜ್ಯ ಮಾಡೆಲ್ ಮಾಡ್ಕೊಳಕತ್ತಾರಲ್ರಿ ಸರ್. ಅದನ್ನ ನಮ್ಮ ಮಹಿಳೆಯರಿಗೆ ನಾವು ಕೊಟ್ಟದ್ದಲ್ಲ, ಅದು ಮಹಿಳೆಯರು ನಮ್ಮ ಅಕ್ಕಂಗಿಯರಿಗೆ ನಮ್ಮ ತಾಯಂದಿರಿಗೆ ನಾವು ಕೊಟ್ಟಂತ ಯೋಜನೆ ಅಲ್ಲ ಅದು. ಅವ್ರು ಕೊಟ್ಟಾರಂದ್ರೆ ಕೇಳಿದ್ರಲ್ಲಿ ಅವರು ನೇರವಾಗಿ ಅವರು 113 ಸೀಟ್ ಗೆದ್ದು ನಮ್ಮ ರಾಜ್ಯದೊಳಗೆ ಆಡಳಿತ ಮಾಡಿದ್ದೇ ಇಲ್ಲ ಅವರು. ಗೌಡ್ರೆ, ನಮ್ಮ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮೊದಲ ಹುಟ್ಟುವ ಹೆಣ್ಣು ಮಗಳಿಗೆ ಡಿಪಾಸಿಟ್ ಸ್ಕೀಮ್ ಅನ್ನು ತಂದ್ರು, ಮಹಿಳೆಯರಿಗೆ ಸೈಕಲ್ ಕೊಡೋ ಸ್ಕೀಮ್ ಅನ್ನ ತಂದ್ರು, ಇತರ ಖಾತೆಗಳಿಗೆ ಹಣ ಹಾಕೋದು ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಈ ದೇಶದ ಹೆಣ್ಣು ಮಗಳು, ಒಬ್ಬ ಕೆಳಸ್ತರದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳು ಈ ಹೊಗೆಯನ್ನು ಊದುವುದರ ಮುಖಾಂತರ ಅವಳ ದೇಹಕ್ಕೆ ತೊಂದರೆ ಆಗಬಾರದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಭಾರತದ ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆಯನ್ನ ಜಾರಿಗೆ ತಂದ್ರು. ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು 3ನೇ ಬಾರಿ ಈ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದಾರೆ. ಜನ ಅವರ ವಿಶ್ವಾಸಕ್ಕೆ ಇದಕ್ಕೆ ಹೋಗಿನೇ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ತಾವ್ ಹೇಳಿದ್ರಿ, ಇವರು ಡಿಲಿಮಿಟೇಷನ್ ಬಗ್ಗೆ ಮಾತಾಡಿದ್ರು. 1971ರಲ್ಲಿ ಡಿಲಿಮಿಟೇಷನ್ ಬಗ್ಗೆ ಆದಾಗ ಸೆನ್ಸಸ್ ಮುಗಿದ ಮೇಲೆ ಅಲ್ಲಿ ಫ್ರೀಸ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಪಾರ್ಲಿಮೆಂಟಿನ ಸಂಖ್ಯೆ ಅನುಗುಣವಾಗಿ 49 ಲಕ್ಷ ಮತದಾರರನ್ನ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ನೀವು ಅಟೆಂಡ್ ಮಾಡಕ್ ಸಾಧ್ಯ. ನಾವು ರಿಯಾಲಿಟಿಯಲ್ಲಿ ಚೆಕ್ ಮಾಡೋಣ. ಇವತ್ತು ನಮ್ಮ ಪಾರ್ಲಿಮೆಂಟ್ಗಳಲ್ಲಿ ಸಂಖ್ಯೆ, ಒಟ್ಟು ವೋಟರ್ಗಳ ಸಂಖ್ಯೆ ತೆಗೆದುಕೊಂಡ ಬೆಳಗಾವಿ ಜಿಲ್ಲೆಯಿಂದ ತೆಗೆದುಕೊಂಡು ಬೆಳಗಾವಿ ಪಾರ್ಲಿಮೆಂಟ್ ತೆಗೆದುಕೊಂಡಾಗ 10 ಲಕ್ಷ ಮತದಾರರು ನಮ್ಮ ಪಾರ್ಲಿಮೆಂಟ್ ಸದಸ್ಯರು. ಈ 10 ಲಕ್ಷ ಮತದಾರರು ರೀಚ್ ಆಗೋದಕ್ಕೆ ಪಾರ್ಲಿಮೆಂಟ್ ಸದಸ್ಯರಿಗೆ ಸಮಯ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ಸೆನ್ಸಸ್ ಏನಿ ದೇಶದಲ್ಲಿ ಶುರು ಆಗಿದೆ. ಸೆನ್ಸಸ್ ಆದ್ಮೇಲೆ ಇಲ್ಲಿ ನಮಗೆ ಬರ್ತಿರ್ತಕ್ಕಂಥ ಸಮಯ ಕಡಿಮೆ ಇತ್ತು. ಆ 2027ರಲ್ಲೂ ಕೂಡ ಸೆನ್ಸಸ್ ಮುಗಿದ ಆದ್ಮೇಲೆ 2029ಕ್ಕೆ ಅದನ್ನ ಅಪ್ಲೈ ಮಾಡೋಕೆ ಬರೋಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಯೋಚನೆ ಮಾಡ್ತು. 2011ರ ಆ ಒಂದು ಸೆನ್ಸಸ್ ಪ್ರಕಾರ ಡಿಲಿಮಿಟೇಷನ್ ಮಾಡುವುದ್ರ ಮುಖಾಂತರ, ಡಿಲಿಮಿಟೇಷನ್ ಆಗೋದ್ರ ಮುಖಾಂತರ ಈ ಪಾರ್ಲಿಮೆಂಟ್ ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತವೆ, ಕ್ಷೇತ್ರಗಳಲ್ಲಿ ಹೆಚ್ಚಳ ಆಗ್ತದೆ ತಿಳ್ಕೊಂಡು ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ 29ರ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಸ್ತ್ರೀಗೆ ನಾರಿ ಶಕ್ತಿ ವಂದನಾ ಬಿಲ್ಲು ಪಾಸ್ ಆಗಿರ್ಬೇಕು, ಡಿಲಿಮಿಟೇಷನ್ ಅವ್ರ ಸ್ಥಾನಗಳು ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಡಿಲಿಮಿಟೇಷನ್ ತೆಗೆದುಕೊಂಡು ಬಂದಿದ್ದೆವು. ಡಿಲಿಮಿಟೇಷನ್ ನಾವು ಯಾವುದೇ ಹಿಡನ್ ಅಜೆಂಡಾ ಅಂತ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳಿದ್ರೆ ಯಾವುದೇ ಹಿಡನ್ ಅಜೆಂಡಾ ಇಲ್ಲ, ನಿಮಗೆ ನೇರವಾಗಿ ತೆಗೆದುಕೊಂಡು ಬಂದಿರ್ತಕ್ಕಂಥ ಬಿಲ್ ಅದು. ಆದ್ರೆ ನಿಮಗೆ ಹೆದರಿಕೆ ಇದೆ. ಡಿಲಿಮಿಟೇಷನ್ ಮಾಡಿಬಿಟ್ಟು ಎಲ್ಲಿ ನಾವು ನಮಗೆ ಇರುವಷ್ಟು ರಾಜ್ಯಗಳಿಗೆ ಒಂದು ಅಲ್ಲಿ ಎಲ್ಲೋ ಒಂದ್ ಕಡೆ ಇದಾರೆ ಇವರು, ಅದನ್ನು ಕಳ್ಕೊಂಡ್ಬಿಡ್ತೀವಿ. ಕಾಂಗ್ರೆಸ್ ಇವತ್ತು ನಮ್ಮ ದೇಶದಲ್ಲಿ ನಿರ್ನಾಮ ಹೋಗ್ತಾ ಇದೆ. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂತ ಹಲವಾರು ಅನಾಹುತ ಕಾರಣಗಳ ಮುಖಾಂತರ ಇವತ್ತೇ ಅವ್ರದೇ ಪಕ್ಷದಲ್ಲಿ ಇರ್ತಕ್ಕಂಥ ಮುಂಚೆ ಇದ್ದಂತ ವ್ಯಕ್ತಿ ಇವತ್ತು ಒಬ್ಬ ಇಂಡಿಪೆಂಡೆಂಟ್ MP ಇರ್ತಕ್ಕಂಥ ವ್ಯಕ್ತಿ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರೆ ಹೆಸರು ನೆನಪಾಗ್ತಾ ಇಲ್ಲ, ಆತ ಹೇಳಿಕೆ ಕೊಟ್ಟಿದ್ದಾರೆ.
ಈ ದೇಶದಲ್ಲಿ ನಾರಿ ಶಕ್ತಿ ಮುಂದೆ ಬರ್ಬೇಕಾದ್ರೆ ಪುರುಷ ರಾಜಕಾರಣಿಗಳಲ್ಲಿ ನಾರಿ ಶಕ್ತಿಯ 90% ಅವ್ರ ಬೆಡ್ರೂಮ್ ಹೋಗಿ ಬರ್ಬೇಕು ಅನ್ನೋಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದನ್ನು ಕೂಡ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ. ಈ ಮನಸ್ಥಿತಿಯನ್ನು ಕಾಂಗ್ರೆಸ್ ಏನು ಇಟ್ಕೊಂಡಿಲ್ಲ, ಈ ಮನಸ್ಥಿತಿಯಿಂದ ಇವತ್ತು ನಾರಿ ಶಕ್ತಿ ಬಿಲ್ಗೆ ಸೋಲಾಗಿದೆ. ಡಿಲಿಮಿಟೇಷನ್ ಬಿಲ್ ಅನ್ನು ನಾನು ಯಾಕೆ ಇದನ್ನ ಇದು ತಂದಿದ್ದೀವಿ ಅಂತಂದ್ರೆ 2029 ಅದು ಆಗಲಿಲ್ಲ ಅಂದ್ರೆ ನಿಮ್ಗೆ 2034 ಡಿಲಿಮಿಟೇಷನ್ ಆಗೋದಿಲ್ಲ ಈ ರಾಷ್ಟ್ರದಲ್ಲಿ. ಮತ್ತೆ ಹಳೆಯ ಒಂದು ಆಧಾರದ ಮೇಲೆ ಹೋಗ್ಬೇಕಾಗ್ತದೆ. ಕಳೆದ 2006ರಲ್ಲಿ ಆಗಿರ್ತಕ್ಕಂಥ ಬರೀ ಈ ಕ್ಷೇತ್ರಗಳ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ ಬಿಟ್ರೆ ಕ್ಷೇತ್ರಗಳಲ್ಲಿ ಹೆಚ್ಚನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಡಿಲಿಮಿಟೇಷನ್ ಅನ್ನ ಹಿಂದಿನ ಸೆನ್ಸಸ್ ಅನುಗುಣವಾಗಿ ಡಿಲಿಮಿಟೇಷನ್ ತರಬೇಕು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಮತ್ತು ನಮ್ಮ ಕೇರಳದಲ್ಲಿ ಈಗಿರ್ತಕ್ಕಂಥ 28 ಸೀಟ್ ಕರ್ನಾಟಕದಲ್ಲಿ ಉದಾಹರಣೆ ಕೊಡ್ತೇನೆ. ಈ 28 ಸೀಟ್ ಹೋಗಿ 42 ಸೀಟ್ ಇದರಲ್ಲಿ ರಾಜಕೀಯ ಇಲ್ಲ ಅಂತ ನೀವು ಹೇಳ್ತೀವಿ. ಅಲ್ಲ, ಯಾವುದೇ ರಾಜಕಾರಣ ಇಲ್ಲ. ನಾನು ಫಸ್ಟ್ ಹೇಳ್ತೇನೆ 42 ಸೀಟ್ ಕಡಿಮೆ ಇಲ್ಲ ನಮಗೆ. 28ರಿಂದ 42 ಹೋಗ್ತಾ ಇದ್ದೇವೆ. ಹೊಸ ಜನರಿಗೆ ಮತ್ತೆ ಅಲ್ಲಿ ಎಂಪಿ ಆಗಿ ಬರುವಂತ ಅವಕಾಶ, ಯುವಕರಿಗೆ ಎಂಪಿ ಆಗಿ ಬರುವಂತ ಅವಕಾಶಗಳು ಸಿಗ್ತಲ್ಲ. ಈಗ ಇವ್ರು ಏನು ಹಿಂದಿನಿಂದ ಇವ್ರದ್ದು ಒಂದು ಮನಸ್ಥಿತಿ ಇದೆ. ಇವ್ರು ಹೇಳ್ತಮ್ಮ ಮಹಿಳೆಯರು ಹಂಗ್ ಮಾಡಿ ಇವ್ರು ತಮ್ಮ ರಬ್ಬರ್ ಸ್ಟಾಂಪ್ ಗಳನ್ನ ಇಟ್ಕೊಂಡು ಕೂತಿದ್ದಾರೆ ಹೊರತಾಗ ರಬ್ಬರ್ ಸ್ಟಾಂಪ್ ಅದು ಅಂತ ಆಡಳಿತ ಮಾಡಿದಂತ ಪಕ್ಷಕ್ಕೆ ನೀವು ರಬ್ಬರ್ ಸ್ಟಾಂಪ್ ಸರ್ಕಾರ ಒನ್ ಮ್ಯಾನ್ ಶೋ ನಿಮ್ ಸರ್ಕಾರ ಸರ್ಕಾರ ಒನ್ ಮ್ಯಾನ್ ಶೋ. ನೀವು ಡಿಲಿಮಿಟೇಷನ್ ಜೋಡಿ ಹಾಕಿದ್ರೆ ಮಹಿಳಾ ಬಿಲ್ ತರಬೇಕು. ಯಾಕೆ ಮಾಡ್ತಾರೆ? ಡಿಲಿಮಿಟೇಷನ್ ಹಾಕಿದ್ರೆ ಜೋಡಿ ತರಬೇಕು ಸರ್. ಎಕ್ಸಾಂಪಲ್ ಕೊಡ್ತೀನಿ. ಗ್ರೇಟ್ ಬ್ರಿಟನ್ ಇವತ್ತು ಬ್ರಿಟನ್ ಪ್ರಧಾನಮಂತ್ರಿಯನ್ನ ಅಲ್ಲಿ ಎಂಪಿಗಳು ಆಯ್ಕೆ ಆಗ್ಬೇಕಾದ್ರೆ 670 ಚಿಲ್ಲರ್ ಎಂಪಿಗಳಿದ್ದಾರೆ. ಅವರು ಒಟ್ಟು ಹೋಗಿ ಎಷ್ಟು ಗೊತ್ತಾಗುತ್ತೆ ಎಂಪಿಗೆ 60ರಿಂದ 70 ಸಾವಿರ. ನಮ್ಮ ಮತ ಎಷ್ಟು? ನಮ್ಗೆ 10 ಲಕ್ಷ ಎಂಪಿಗೆ. ಈ ಇದನ್ನ ನಾವು ನೀವು ಸ್ವಲ್ಪ ವಾಸ್ತವಿಕ ಇದರಲ್ಲಿ ಚೆಕ್ ಮಾಡಬಹುದು. ನೀವು 2029 ಸರ್ ನೀವು ಅಂತಿರ್ಲ ಡಿಲಿಮಿಟೇಷನ್ ಮಾಡ್ರೆ ಯುವಕರಿಗೆ ಅನುಕೂಲ ಆಕತಿ, ಜನರಿಗೆ ಅನುಕೂಲ ಆಕತಿ, ಎಂಪಿಗಳು ದೊಡ್ಡ ಕ್ಯಾಶ್. ನಾನು ಅದಕ್ಕೆ ಒಪ್ಕೊಳ್ತೀನಿ. ಇಲ್ಲ ಇದ್ರ ಜೋಡಿನ ಯಾಕೆ ತರ್ಬೇಕಾಗಿತ್ತು ಸರ್? ಅದು ಬೇಕಲ್ಲ. ಈಗ ಅದನ್ನ ಇದ್ರ ಜೋಡಿ ಯಾಕೆ ತರ್ಬೇಕು? ಅದ್ರ ಜೋಡಿ ಮಹಿಳಾ ಮೀಸಲಾತಿ ಇಟ್ರಿ ನೀವು. ಅದ್ರ ಜೋಡಿ ಮಹಿಳಾ ಮೀಸಲಾತಿ ಇಟ್ರಿ ಅದನ್ನ ಸಪರೇಟ್ ಕರೀರಿ. ನಿಮ್ಗೆ ಎದನ್ನ ವಿಚಾರಗಳಿತ್ತು. ಮಹಿಳಾ ಮಣಿಗಳ ಮುಂದೆ ನಮ್ಮ ಪಕ್ಷವನ್ನ ನೀವು ಮುಖ ಕೆಳಗಡೆ ಹಾಕೋದ್ರಿ. ನಿಮ್ಮ ಮುಖ ಕೆಳಗೆ ಇಷ್ಟ ಮತ್ತೊಂದೇನಿಲ್ಲ. ನಾವು ಹೆಣ್ಮಕ್ಳ ಪರವಾಗಿದ್ದೀವಿ, ನಾವು ತಾಯಿ ಪರವಾಗಿದ್ದೀವಿ. ಅದು ಎಲ್ಲರಿಗೂ ಗೊತ್ತೈತಿ. ಎಲ್ಲರಿಗೂ ಗೊತ್ತೈತೆ. ಅದು ಪಾರ್ಲಿಮೆಂಟ್ ಕರೀರಿ. 43 ಮದುವೆ ಕರೀರಿ. ಇಲ್ಲ ಸರ್, ಒಪ್ಪೋದಿಲ್ಲ, ಸಾಧ್ಯವಿಲ್ಲ. ಹೇಳ್ತೀನಿ, ನಮ್ಮ ಪಕ್ಷಕ್ಕೆ ಮಹಿಳಾ ಮತದಾರ ನಮ್ಗೆ ಬೆನ್ನೆಲುಬಾರ. ನಾವು ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡಕ್ ಹೋಗುದಿಲ್ಲ. ಕಾಂಗ್ರೆಸ್ ಪಕ್ಷ ನಿಂತಿದ್ದ ಮಹಿಳಾ ಮತದಾರ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿದ್ದ ಮಹಿಳಾ ಮತದಾರ ಮೇಲೆ ಮಹಿಳಾ ಮತದಾರ ನಾವು ಯಾವತ್ತೂ ಅನ್ಯಾಯ ಮಾಡಕ್ ಹೋಗುದು. ಅದು ಹೇಳಬೇಡಿ ಸರ್ ನೀವು. ಓಕೆ ಸರ್, ಮತ್ತೆ ನಿಮ್ಮ ಜೊತೆ ವಿಶ್ಲೇಷಕರಿದ್ದಾರೆ ವಿಜಯನಾಯ್ಕರು. ಸರ್, ಈಗ ನೋಡ್ತಾ ಇದ್ರಿ ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಒಂದ್ ಕಡೆ 2023 2 ಮತಗಳಿಂದ ಹಿನ್ನಡೆ ಆಯ್ತು. ಈಗ ಎಲ್ಲ ಗೊತ್ತಿದ್ದು ಬಿಜೆಪಿ ಈ ರೀತಿ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನವರು ವಾದ. ಇನ್ನೊಂದು ಕಡೆ ಏನ್ ಹೇಳ್ತಾ ಇದೆ, ಇದರ ಅಪಪ್ರಚಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಏನಂತಂದ್ರೆ ಸ್ಪಷ್ಟವಾಗಿ ಇದು ಒಂದು ಪೊಲಿಟಿಕಲ್ ಅಜೆಂಡಾ ಅಂತ ಹೇಳ್ಬೋದು. ಎರಡೂ ಪಾರ್ಟಿಗಳು ಒಂದು ಪೊಲಿಟಿಕಲ್ ಅಜೆಂಡಾ, ಕೆಸರರ್ ಚಾಟ, ಅವರು ಇವ್ರ ಮೇಲೆ ಹಾಕೋದು, ಇವ್ರು ಅವ್ರ ಮೇಲೆ ಹಾಕೋದು. ಇದು 130ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆಕ್ಚುಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ಬೇಕಂತಂದ್ರೆ 2/3 ಮೆಜಾರಿಟಿ ಇರ್ಬೇಕು. ಒಂದ್ ಸಂಸತ್ನಲ್ಲಿ ಇವತ್ತು 528 ಸಂಸದರು ಇದಾರೆ ಅಂತಂದ್ರೆ 528 ಮತಗಳಿದಾವ ಅಂದ್ರೆ 350 ಮತಗಳು ಅದ್ರ ಪರವಾಗಿ ಬೀಳ್ಬೇಕು. 298 ಬಿದ್ದು ಪರವಾಗಿ. ಈ ವಿಷಯ ಗೊತ್ತಿದ್ರು ಬಿಜೆಪಿ ಕೈ ಹಾಕಿದ್ ಯಾಕಂತ ಅರ್ಥ ಆಗ್ಲಿಲ್ಲ. ಯಾಕಂತಂದ್ರೆ ವಿಷಯ ಒಂದ್ ನಿಮಿಷ ಸರ್, ನಾನು ಕಂಪ್ಲೀಟ್. ಯಾಕಂದ್ರೆ ಮಹಿಳಾ ಪರ ವಿರೋಧ ಸರಿ ಇದೆ. ಈಗ 33% ಏನು ಮೀಸಲಾತಿಯನ್ನ ತರ್ಲಿಕ್ಕೆ ಹೊರಟಿದ್ದಾವೆ. 2023ರಲ್ಲಿ ಇದ್ರ ಬಗ್ಗೆ ಚರ್ಚೆ ಆದಾಗ ಎಲ್ಲಾ ವಿರೋಧ ಪಕ್ಷಗಳು ಇದ್ರ ಪರವಾಗಿ ಕೇಳಿ 2 ಮತಗಳು ಮಾತ್ರ ವಿರೋಧವಾಗಿದ್ದು ಅದ್ರ ಪರವಾಗಿ ಎಲ್ಲ ಬಿದ್ದಿದೆ. ಆದ್ರೆ ಈ ಸರಿ ಡಿಲಿಮಿಟೇಷನ್ ಅನ್ನ ಮುಂದಿಟ್ಟುಕೊಂಡು, ಸೆನ್ಸಸ್ ಅನ್ನ ಮುಂದಿಟ್ಟುಕೊಂಡು ಮಾಡಿರೋದು ವಿರೋಧ ಆಗಿದೆ. ಇದು ಸ್ಪಷ್ಟ ಕಾಂಗ್ರೆಸ್ ಇದನ್ನ ಹೇಳ್ತಾ ಇದೆ. ಬಿಜೆಪಿ ಇಲ್ಲ, ನಾವು ಮಹಿಳೆಯರ ಪರವಾಗಿದ್ದೀವಿ, ನಾವು ಮಹಿಳೆಯರ ಪರವಾಗಿ, ಕಾಂಗ್ರೆಸ್ ವಿರೋಧವಾಗಿದೆ ಅಂತ. ಪರ ವಿರೋಧ ಅಂತ ಹೇಳುದಿಲ್ಲ. ಇದರಲ್ಲಿ ಒಂದು ಹೇಳ್ಬೇಕಂದ್ರೆ ಆಲ್ರೆಡಿ 528 ಸೀಟ್ಗಳಿದಾವೆ. ಎರಡೂ ಪಕ್ಷದ ಹತ್ರ 528 ಸೀಟ್ಗಳಿದಾವೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಲ್ಲಿ ಅಥವಾ ಎಲ್ಲಿ ಕೊಲಾಬ್ರೇಷನ್ ಇರುತ್ತೆ ಅಲ್ಲಿ ಸೀಟ್ಗಳನ್ನ ಕಡಿಮೆ ಮಾಡ್ಕೊಂಡಿದ್ರು. ಸರಿ ಸುಮಾರು
400 ಸೀಟ್ಗಳ ಆಸ್ಪಾಸ್ ಎರಡೂ ಪಕ್ಷಗಳು ಹೋರಾಟವನ್ನು ಮಾಡ್ತಾವೆ. ನಾನಂತೀನಿ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದಕ್ಕಿಂತ ನಿಮ್ಮ ಪಕ್ಷಗಳಲ್ಲಿ ನೀವು ಮೀಸಲಾತಿಯನ್ನು ತರಬಹುದು. ನಮ್ಮ ಪಕ್ಷ ಮಹಿಳಾ ಒಂದ್ ನಿಮಿಷ ಸರ್, ಮಹಿಳಾ ಮೀಸಲಾತಿಯನ್ನು ತಂದ್ರು 33% ಮಹಿಳಾ ಮೀಸಲಾತಿಯನ್ನು ಕೊಡ್ರಿ. ವಿಧಾನಸಭೆ, ಕರ್ನಾಟಕ ವಿಧಾನಸಭೆ ಇದೆ ಅಥವಾ ರಾಜ್ಯಸಭೆಗಳಿದಾವೆ ಅಥವಾ ಸಂಸತ್ತಿನ ಲೋಕಸಭೆ ಚುನಾವಣೆಗಳಾಗ್ತವೆ. ಅದರಲ್ಲಿ ನಿಮ್ಮ ಪಕ್ಷದಿಂದ ನಾವು ಮಹಿಳೆಯರ ಪರವಾಗಿದ್ದೀವಿ. ಎರಡು ಪಕ್ಷದವರಿಗೆ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ನಾವ್ ಇವತ್ತು ಮಹಿಳೆಯರ ಪರವಾಗಿದ್ದೀವಿ ಅಂತ ನೀವು ಹೇಳ್ತಿರಲ್ಲ, ನೀವು ಮಹಿಳೆಯರ ಪರವಾಗಿದ್ರೆ 33% ನಿಮ್ಮ ಮಹಿಳೆಯರಿಗೆ ನಾವು ಮೀಸಲಾತಿಯಿಂದ ನಾವು ಬಿಜೆಪಿ ಅವ್ರು ಮಾಡೋದು ಬೇಡ, ನಾವೇ ನಮ್ಮ ಪಕ್ಷದಿಂದಾನೇ ಕೊಡ್ತೀವಿ. ಅಥವಾ ನಾವು ಕಾಂಗ್ರೆಸ್ನವ್ರು ನಮ್ಮನ್ನು ವಿರೋಧ ಮಾಡಿದ್ದಾರೆ, ನಾವೇ ನಮ್ಮ ಪಕ್ಷಗಳಿಂದ ನಾವು 33% ಅನ್ನ ಕೊಡ್ತೀವಿ ಅಂತ ಯಾರಾದ್ರೂ ಪಕ್ಷಗಳಿಗೆ ಮಾತಾಡ್ಲಿ ಆಗೋದಿಲ್ಲ. ವಿಜಯ ನಾಯಕರಿಗೆ ಒಂದು ಮಾತನ್ನು ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ನಾವು ಈ ಸನಾತನ ಧರ್ಮದಲ್ಲಿ ನಂಬಿಕೆ ಅನ್ಕೊಂಡು ಬಂದಿರತಕ್ಕಂಥವ್ರು, ನಾರಿಯನ್ನ ದೇವಿ ಅಂತ ಪೂಜೆ ಮಾಡೋರು, ಈ ದೇಶವನ್ನ ದೇವಿ ಅಂತ ಪೂಜೆ ಮಾಡುವಂತ ನಾವುಗಳು. ತಮಗೆಲ್ಲ ಗೊತ್ತಿರಲಿ, ನಮ್ಮಲ್ಲಿ ವಿಜಯರಾಜ ಸಿಂಧ್ಯಾ ಅಂತ ಕೊಂಡಿದ್ರು. ಅವ್ರ ಪಾರ್ಟಿಯ ಪಾರ್ಲಿಮೆಂಟ್ ಬೋರ್ಡ್ ಅಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿದ್ರು, ರಾಷ್ಟ್ರೀಯ ಪದಾಧಿಕಾರಿಗಳಾಗಿದ್ರು. ಅದಾದ್ಮೇಲೆ ನಮ್ಮ ಉಮಾ ಭಾರತಿಯವರು ಮುಖ್ಯಮಂತ್ರಿಗಳಾಗಿದ್ರು, ವಸುಂಧರಾ ಸಿಂಧ್ಯಾ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅದ್ರ ಜೊತೆಗೆ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ರು. ಸುಷ್ಮಾ ಸ್ವರಾಜ್ ಅವರು ಈ ದೇಶದ ವಿದೇಶಿ ಮಂತ್ರಿಗಳಾಗಿಯೂ ಕೂಡ ಕೆಲಸ ಮಾಡಿದ್ರು. ಅವರ ವಕ್ತೃತ್ವವನ್ನು ತಾವೆಲ್ಲ ಕೇಳಿದ್ರೆ, ಅವರ ತಾಕತ್ತನ್ನು ತಾವೆಲ್ಲ ನೋಡಿದ್ರೆ. ನಾವು ಹೇಳಿದ್ವಲ್ಲ, ಈ ರಾಷ್ಟ್ರದ ಇವತ್ತಿನ ರಾಷ್ಟ್ರಪತಿಗಳನ್ನ ಹಿಂದುಳಿದ ವರ್ಗದಿಂದ ತೆಗೆದುಕೊಂಡು ಬಂದು ಇವತ್ತು ದ್ರೌಪದಿ ಮುರ್ಮು ಅನ್ನೋರಂತ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ. ಆಶಾತಾಯಿ ಬೆನ್ ನಮ್ಮ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ರು. ಹಲವಾರು ಸಂದರ್ಭಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ನಾರಿಯರಿಗೆ ಏನೇನು ಮಾತುಗಳನ್ನು ಕೊಡಬೇಕು ಕೊಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ನಾವು ನಮ್ಮ ಕ್ಷೇತ್ರ ಎಲ್ಲೆಲ್ಲಿ ಕರ್ನಾಟಕದಲ್ಲೇ ನೋಡಿದ್ರು ಕೂಡ ನೀವು ನಮ್ಮ ಶೋಭಾ ಕರಂದ್ಲಾಜೆ ಇರೋದು, ಬೇರೆ ಬೇರೆ ರೀತಿ ಶಶಿಕಲಾ ಜೊಲ್ಲೆ ಇರ್ಬೋದು, ಅಕ್ಕಪಕ್ಕದಲ್ಲಿ ಯಾವ ರಿಸರ್ವೇಶನ್ ಸೀಟ್ಗಳೇ ಅಲ್ಲ. ಆದ್ರೆ ನಾವು ಮಹಿಳೆಯರಿಗೋಸ್ಕರ ಸ್ಥಾನವನ್ನು ಮಾಡಿಕೊಟ್ಟಿದ್ದೇವೆ. ನಾವು ಇವತ್ತಿಗೂ ಕೂಡ ಮಾಡ್ತೇವೆ, ಮುಂದಿನ ಅದನ್ನ ನಾವು ಮಾಡೇ ಮಾಡ್ತೇವೆ. ಯಾವುದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಏನನ್ನು ಹೇಳಿದೆ ಅದನ್ನ ಮಾಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಇವತ್ತು ಪಾರ್ಲಿಮೆಂಟ್ ನಲ್ಲಿ ನೀವು ಹೇಳ್ತಾ ಇದ್ರಿ, ಪಾರ್ಲಿಮೆಂಟ್ ನಲ್ಲಿ ಸೋಲಾಯ್ತು, ನಿಮ್ಗೆ ಗೊತ್ತಿತ್ತು ಅಂತ. ನಮಗೆ ಒಂದು ಗೊತ್ತಿತ್ತು, ಈ ದೇಶದ ಕಾಂಗ್ರೆಸ್ ಅನ್ನ ಆಳ್ತಾ ಇರುವಂತವ್ರು, ಈ ಅಧಿನಾಯಕಿ, ಅವ್ರಿಗೂ ಅನಿಸ್ತಿರ್ಬೇಕು ಈ ದೇಶದ ನಾರಿ ಶಕ್ತಿಯ ಬಗ್ಗೆ ಒಂದು ಗೌರವ ಇರ್ತದೆ. ಅದಕ್ಕೋಸ್ಕರ ಅವರು ಇದಕ್ಕೆ ಬಿಲ್ ಅನ್ನು ವಿರೋಧ ಮಾಡೋಣ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಈ ಸರ್ಕಾರ ಆ ಒಂದು ಬಿಲ್ ಅನ್ನು ನಾವು ತೆಗೆದುಕೊಂಡು ಬಂದಿರೋ ವಿಶ್ವಾಸ ಇತ್ತು. ಇದು ನಾವು ಯಾರೋ ಏನೋ ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗುವಂತದ್ದಲ್ಲ, ನಮಗೆ ಕ್ರೆಡಿಟ್ ಬರುವಂತದ್ದಲ್ಲ. ಅದನ್ನೇ ನಾವು ಕೂಡ ಈ ಬಿಲ್ಗೆ ಸಹಕಾರ ಮಾಡಿದ್ವಿ ಅಂತ ತಿಳ್ಕೊಂಡು ಈ ದೇಶದ ವಿರೋಧ ಪಕ್ಷದ ನಾಯಕರು ಹೊರಗಡೆ ಬಂದು ಹೇಳ್ಬೋದಾಗಿತ್ತಲ್ಲ. ಆ ಬಿಲ್ ಅನ್ನು ವಿರೋಧ ಮಾಡೋದ್ರ ಮುಖಾಂತರ ತಮ್ಮ ಮನಸ್ಥಿತಿ ಅಂತದ್ದು, ತಮ್ಮ ಪಾರ್ಟಿಯ ಮನಸ್ಥಿತಿ ಅಂತದನ್ನು ಇದು ಜಗತ್ತಿಗೆ ಜಾಹೀರಾಗಿ ಹೋಗಿದೆ. ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿದೆ ಅಂತಂದ್ರೆ, ನೀವು ಡೆಲ್ಲಿಯಲ್ಲಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಮಹಿಳೆಯರು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವರು ಈ ಮನಸ್ಥಿತಿಯನ್ನು ಖಂಡನೆ ಮಾಡಿ ಹೋರಾಟ ಮಾಡಕಚ್ಚಿರಿ ಸರ್. ಇಲ್ಲ ಹೋರಾಟ ಮಾಡಕತ್ತಿಲ್ಲ, ಹೋರಾಟ ನೀವು ಮಾಡ್ಸಕಚ್ಚಿರಿ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ರೆ, ಗ್ಯಾರಂಟಿಯಲ್ಲಿ ಎಷ್ಟು ಅವ್ಯವಹಾರ ಆಗಿದೆ, ಎಷ್ಟೆಷ್ಟು ಜನಗಳಿಗೆ ನೀವು ಕೊಟ್ಟಿದ್ರು ಪಟ್ಟಿಯನ್ನು ಈ ದೇಶ ಈ ರಾಜ್ಯದಲ್ಲಿ ನಾಳೆನೆ ಬಿಡುಗಡೆ ಮಾಡ್ರಿ. ಅದರಲ್ಲಿ ಎಷ್ಟು ಜನ ಅನಾಮಿಕರಿಗೆ ಗ್ಯಾರಂಟಿ ಹಣ ಹೋಗಿದೆ ಅಂತ ನಾನು ಹೇಳ್ತೀನಿ. ಆಯ್ತು ಸರ್, ಆಯ್ತಲ್ಲ, ಪಟ್ಟಿ ನೀವು ಬಿಡುಗಡೆ ಮಾಡಿಬಿಡ್ರಿ. ನಿಮ್ಮ ಹತ್ರ ಇರ್ತದ ಪಟ್ಟಿ ನೀವು ಮಾಡ್ರಿ, ಕೊಡ್ತಾರಲ್ಲ ಕೇಳಿ, ನೀವು ಅರ್ಥ ಕೇಳಿ ಕೊಡ್ತಾರಲ್ಲ. ಒಂದ್ ನಿಮಿಷ ಸರ್, ಇಬ್ಬರಿಗೆ ಏನಂತದ ನಾನು ಹೇಳಿರೋದು, ಈಗ ನಿಮ್ಮ ಪಕ್ಷದಿಂದ ನೀವು ಸಾಕಷ್ಟು ಜನ ರಾಷ್ಟ್ರಪತಿಯನ್ನು ಮಾಡಿದ್ರಿ, ಮುಖ್ಯಮಂತ್ರಿಗಳನ್ನ ಮಾಡಿದ್ರಿ, ಅವ್ರು ಪ್ರಧಾನಮಂತ್ರಿಯನ್ನೇ ಮಾಡಿದೇನೆ ಅಂತ ಹೇಳ್ತಾರೆ. ಅವರು ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಮಾಡಲಿಲ್ಲ, ಕುಟುಂಬ ಪದ್ಧತಿಯಲ್ಲಿ ಸರ್, ಕುಟುಂಬ ರಾಜಕಾರಣದ ಡೆಫಿನಿಷನ್ ಸರ್, ಕುಟುಂಬ ಕುಟುಂಬ ರಾಜಕಾರಣ ಇಲ್ಲ, ಹೇಗಿದೆ ಅಂದ್ರೆ ಕುಟುಂಬ ರಾಜಕಾರಣ ಅನ್ನೋದ್ರ ಡೆಫಿನಿಷನ್ ಚೇಂಜ್ ಆಗುತ್ತೆ ಸರ್. ನಾವು ಕುಟುಂಬ ರಾಜಕಾರಣ ಯಾವ್ದಕ್ಕೆ ಅನ್ನಬೇಕು ಅನ್ನೋದನ್ನೇ ಜನರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಎರಡು ಪಾರ್ಟಿಗೆ ಒಂದೇ ಪಾರ್ಟಿಗೆ ಆಗ್ತಾ ಇಲ್ಲ. ಅವ್ರ ಪ್ರಕಾರ ಕುಟುಂಬ ರಾಜಕಾರಣ ಯಡಿಯೂರಪ್ಪ ಮಾಡ್ತಾ ಇದಾರೆ, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಅನೇಕ ಸ್ಥಳಗಳಲ್ಲಿ ಅವರವರ ತಮ್ಮ ಆಗ್ಲಿ ಅಥವಾ ಅಣ್ಣ ಆಗ್ಲಿ ಅಂತವ್ರಿಗೆಲ್ಲ ಸೀಟ್ ಕೊಟ್ಟಿದ್ದಾರೆ, ಮಕ್ಕಳಿಗೆ ಸೀಟ್ ಕೊಟ್ಟಿದ್ದಾರೆ. ಪ್ರಕಾರ ನಮ್ಮಲ್ಲಿ ವಿಜೇಂದ್ರ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಅನುಭವ ಎಲ್ಲರೂ ಇರುತ್ತೆ. ಕುಟುಂಬ ರಾಜಕಾರಣ ನಮ್ ವಿಜೇಂದ್ರ ಅವ್ರು ತುಂಬಾ ನೀವು ಚಪ್ಪಸೋಣಾಗ ಬೇಡ, ಎಲ್ಲಾರು
ಎಲ್ಲಾ ಜನ ಎಲ್ಲಾ ರಾಜಕಾರಣಿ ಶಾಲೆಯಲ್ಲಿದ್ರೆ ಅವ್ರಿಗೆ ಕಷ್ಟ ಈ ಕಡೆ ಸೋಡಾ ಕುಟುಂಬ ರಾಜಕಾರಣದ ಬಗ್ಗೆ ಬಿಟ್ಬಿಡೋದು ಡೆಫಿನೇಷನ್ ಅದ್ರ ಬಗ್ಗೆ ಡೆಫಿನೇಷನ್ ಇವತ್ತು ಎಲ್ಲಾ ಕಾರ್ಯಕರ್ತರ ಡೆಫಿನೇಷನ್ ಹುಡುಕಾಡ್ತಾನೆ ಇದಾರೆ. ಯಾವ್ದು ಕುಟುಂಬ ರಾಜಕಾರಣ ಅಥವಾ ಯಾವ್ದಲ್ಲ ಅನ್ನೋದ್ರ ಬಗ್ಗೆ ಇಲ್ಲ ಸರ್. ಅದು ಈ ದೇಶದ ವಿರೋಧ ಪಕ್ಷಗಳಿಗೆ ಒಂದು ಅವಕಾಶ ಇತ್ತು. ಈ ನಾರಿ ಶಕ್ತಿ ಬಿಲ್ಗೆ 23ರಲ್ಲಿ ತಂದಿದ್ದು ಕೆಲವೊಂದಿಷ್ಟು ತಿದ್ದುಪಡಿಗಳ ಮುಖಾಂತರ ಈ ಬಾರಿ ಸರ್ಕಾರ ಅದನ್ನು ಪ್ರೆಸೆಂಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ಯಾವುದೂ ಮುಚ್ಚಿ ಬರೋದಿಲ್ಲ. ಈ ಡಿಲಿಮಿಟೇಷನ್ ಅನ್ನು ಮಾಡಿದ್ದು ಜನತೆಯ ಒಳ್ಳೆಯದಕ್ಕೋಸ್ಕರ ಮುಂದಿನ ಸಂಬಂಧ ಮಾಡಿರೋದಿಲ್ಲ. ಮುಂದೆ 5 ರಾಜ್ಯದ ಎಲೆಕ್ಷನ್ 5 ವರ್ಷ ಎಲೆಕ್ಷನ್ ಎಜೆಂಡಾ ಏನು ಪಾಕಿಸ್ತಾನ ಅನ್ನೋದು ಈ ದೇಶದಲ್ಲಿ ಇವತ್ತು ನಾನು ಪಾಪಿ ಇವತ್ತೊಬ್ಬ ಮಾತಾಡಿದಲ್ಲ ಹೆಣ್ಮಗಳ ಬಗ್ಗೆ, ಭಾರತೀಯ ನಾರಿಯ ಬಗ್ಗೆ ಮಾತಾಡಿದ ವ್ಯಕ್ತಿಯವ್ರಿಗೆ ಇವತ್ತು ಈ ದೇಶದಲ್ಲಿ ನಮ್ಮ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ನಾವು ಅನ್ಕೊಂಡಿದ್ದು ಖರ್ಗೆ ಅವರನ್ನ. ಸಾಕಷ್ಟು ಮಂತ್ರಿ ಪದವಿಗಳನ್ನ ನೀಡಿ ಮಾಡಿದವರು, ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಕೆಲಸ ಮಾಡ್ತಾರೆ, ರಾಷ್ಟ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಂಥವ್ರು. ಅವರು ಕೂಡ ಎಂತ ಮಾತನ್ನ ಮಾತನಾಡೋದ್ರೆ ಭಯೋತ್ಪಾದಕ ಮನಸ್ಥಿತಿಗಳಂತ ಕಾಂಗ್ರೆಸ್ ಯಾವತ್ತೂ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂತವ್ರು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಎಲ್ಲೆಲ್ಲಿ ನಮ್ಮ ಮೇಲೆ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಎಲ್ಲೆಲ್ಲಿ ನಮ್ಮ ಮೇಲೆ ಭಯೋತ್ಪಾದಕ ದಾಳಿ ಆದಂತ ಸಂದರ್ಭದಲ್ಲಿ ಉತ್ತರ ಕೊಟ್ಟಿರ್ತಾರೆ. ಇವತ್ತು ಅವರಿಗೆ ನಾವು ಕೆಲಸ ಮಾಡ್ತೇವೆ, ಸುಟ್ಟು ಹಾಕಿದ್ದೇವೆ ಸರ್. ನಮ್ಮ ಮೇಲೆ ಅನ್ಯಾಯ ಹೇಳ್ತೀನಿ. ಮನಮೋಹನ್ ಸಿಂಗ್ ಅದಾಗಿ ನೀವೇನ್ ಮಾಡಿದ್ರಿ? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತು 60 ವರ್ಷ ಕಾಂಗ್ರೆಸ್ ಏನ್ ಮಾಡ್ತಿರ್ತೀರಿ? ನರೇಂದ್ರ ಮೋದಿ ಕಲ್ತ ಸಾಲ ಕಲ್ತಾರ, ಅಮಿತ್ ಶಾ ಕಲ್ತ ಸಾಲ ಕಲ್ತಾರ, ಯಡಿಯೂರಪ್ಪ ಯಾರು ಕಲ್ತಾರ? ಕಾಂಗ್ರೆಸ್ ಅವ್ರು ಮಾಡಿ ಸಾಲ ಕಲ್ತಾರ. ನಿಮ್ಮವರು ಅಧಿಕಾರ ಇತ್ತು, ನಿಮ್ಗೆ ನೀವು ಅಧಿಕಾರ ಕಾಂಗ್ರೆಸ್ ಮಾಡಿದ್ರೆ ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೋಡ್ರಿ, ನಮ್ಮ ರಾಜ್ಯ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕಿದ್ದಾಗ ಈ ದೇಶದ 12,000 ಹಳ್ಳಿಗಳಿಗೆ ವಿದ್ಯುತ್ತೇ ಹೋಗಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ತಗೊಂಡ್ರೆ ಆ 12,000 ವಿದ್ಯುತ್ ಉದಾಹರಣೆ ನೋಡಿ. ಇಲ್ಲಿ ಒಂದು ಹಳ್ಳಿ ಐತಿ ನಮ್ಮ ತಾಲೂಕಿನಾಗ, ಕರೆಂಟ್ ಬಂದು ಎಷ್ಟು ವರ್ಷ ಆಗಿತ್ತು ಅಲ್ಲಿ ಪ್ರಧಾನಮಂತ್ರಿ ಬಿಸಿಲಿ ಯೋಜನೆ ಅಂತ ಈಗ ಬೋರ್ಡ್ ಹಾಕೋತಾರೆ. ನಿರ್ವಿಷಯ ಕತ್ತಲಾಗಿದ್ರು ಅವರು. ಈ ಜನರ ಕಾಂಗ್ರೆಸ್ ಕತ್ತಲಾಗಿರುವಂತ ಕೆಲಸನ ಮಾಡ್ತಾರೆ. ಇವತ್ತು ನೀವು ಓಟ್ ಮಾಡೋದ್ರಿಂದ ಪಾರ್ಲಿಮೆಂಟ್ ಅಲ್ಲಿ ಆ ಬಿಲ್ಗೆ ಸರ್ಕಾರ 543 ಮಂದಿ ಎಂಪಿ ನಾಳೆಗೆ ಬಿಲ್ ಪಾಸ್ ತಾವೆಲ್ಲ ಕಲ್ ಕಟ್ಟಿ ಬೆಳಿತಾರಂತಾರ. ನೀಚ ಮನಸ್ಥಿತಿ ನೀಚ ಭಯೋತ್ಪಾದಕ ಅಂತಾವು ಶಬ್ದ ಈಗ ಜನರ ಮುಂದೆ ಏನ್ ತೋರ್ಸಾಕತ್ತೀರ ಅಂದ್ರೆ ಇದನ್ನಷ್ಟ ತೋರ್ಸಾಕತ್ತೀರ. ಜನರಿಗೆ ಏನ್ ಬೇಕು, ಡೆವಲಪ್ಮೆಂಟ್ ಏನ್ ಬೇಕು ಅದನ್ನ ವಿಷಯ, ಅಥವಾ ಇವತ್ತು ಏನ್ ನಾವು ಚರ್ಚೆ ಮಾಡ್ತಾ ಇದೀವಿ ಮಹಿಳಾ ಮೀಸಲಾತಿ ವಿಷಯ ಬಿಟ್ಟು ಚರ್ಚೆ ಎಲ್ಲಿ ಹೋಗ್ತಾ ಇದೆ ಅಂತಂದ್ರ ಕೆಸರು ಎರ್ಚಾಟಕ್ಕೆ ಹೋಗ್ತಾ ಇದೆ ಹೊರತು ನೀವೇನ್ ಮಾಡಿದ್ರಿ ಅನ್ನುವಂತ ಕೆಸರು ಎರ್ಚಾಟಕ್ಕೆ ಹೋಗ್ತಾ ಇದೆ ಹೊರತು ಮಹಿಳಾ ಮೀಸಲಾತಿಗೆ ಕ್ರಮಗಳನ್ನ ನಮ್ಮ ನಾಯಕರು ಹೇಳಿದಂತೆ ಕೂಡ ನಾವು ಬೇರೆ ಬೇರೆ ಮಹಿಳಾ
ಸರ್ ಇಲ್ಲಿವರೆಗೂ ಅರ್ಥ ಮಾಡ್ಕೊ ಎರಡು ಪಾರ್ಟಿಗೂ ಅರ್ಥ ಮಾಡ್ಕೊ ಜನರಿಗೆ ಜನರಿಗೆ ಏನ್ ತೋರಿಸ್ಬೇಕು ಅದನ್ನ ಬಿಜೆಪಿ ಅವ್ರು ಸರಿಯಾಗಿ ತೋರಿಸ್ತಾರೆ, ಜನರಿಗೆ ಏನ್ ಕೊಡ್ಬೇಕು ಅದನ್ನ ಕಾಂಗ್ರೆಸ್ನವ್ರು ಸರಿಯಾಗಿ ಕೊಡ್ತಾರೆ. ಇದ್ರ ಬಗ್ಗೆ ಅವ್ರು ಮಾತಾಡಂಗಿಲ್ಲ. ಅಂದ್ರೆ ನಾನು ಇಲ್ಲ ಅಂದ್ರೆ ಏನನ್ನ ಇವತ್ತು ಸರ್ ನಾನು ಹೇಳಿದ್ರೆ ನಾನು 100% ಡಿಫೆಂಡ್ ಮಾಡ್ತೀನಿ ಸರ್. 528 ಸೀಟ್ಗಳಲ್ಲಿ ನಮ್ಗೆ 350 ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಯಾವತ್ತು ಈ ನಾರಿ ಶಕ್ತಿ ಬಿಲ್ ತರಬೇಕಂತೀವಿ. ನಾವು ನಮ್ಮ ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು, ಮುಂದಿನ ದಿನಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ 33% ಅನ್ನ ಬಿಜೆಪಿ ಕೊಡುತ್ತಂಗ ನಾವು ಪರಿಸ್ಥಿತಿ ಇಲ್ಲ ಸರ್ ಮಾಡಲ್ಲ. ಎಲ್ಲ ಏನಾಗಿದೆ ಅಂದ್ರೆ ಇವತ್ತು ಒಂದ್ ನಿಮಿಷ ಸರ್ 2/3 ಮೆಜಾರಿಟಿ ಬೇಕು, ಒಂದ್ ಅಮೆಂಡ್ಮೆಂಟ್ ತರಬೇಕಂತಂದ್ರೆ 2/3 ಮೆಜಾರಿಟಿ ಬೇಕಂತ ಗೊತ್ತಿದ್ದು ಈ ಮೆಜಾರಿಟಿ ನಮ್ಮ ಹತ್ರ ಗೊತ್ತಿಲ್ಲ ಅಂತ ಎರಡು ಕಡೆ ಅಲ್ಲ ಎರಡು ಕಡೆ ನೀವೇನ್ ಹೇಳಿಲ್ಲ ಕಾಂಗ್ರೆಸ್ ಏನ್ ಕೊಡ್ಬೇಕು, ಏನ್ ಕೊಟ್ಟಿದ್ರಿ, ಕೆಟ್ಟದ್ರು ಕೊಟ್ಟದ್ರ ಬಗ್ಗೆ ಹೇಳ್ತಾ ಇದ್ರೆ ಒಳ್ಳೇದು ಕೊಟ್ಟಿದ್ರೆ ಪಾರ್ಟಿ ಇಲ್ಲಿವರೆಗೂ ನಾವು ಏನ್ ಮಾಡಿದ್ದೇವೆ, ವಾಜಪೇಯಿ ಸರ್ಕಾರದಲ್ಲಿ ಏನ್ ಮಾಡಿದ್ದೇವೆ, ನರೇಂದ್ರ ಮೋದಿ ಅವರು ಬಂದ ಏನ್ ಮಾಡಿದ್ರೆ ಹೇಳಿದ್ರೆ ನಾನು ಇಲ್ಲಿಂದ ಹೊರಡ್ತೀನಿ. ಸರ್ ನಿಮ್ಗೆ ಈಗ ರೈತರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿತ್ತು, 4,000 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಕೊಡ್ತಿತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ 4,000 ರೂಪಾಯಿ ರೈತರಿಗೆ ಕೊಡೋದು ಬಂದ್ ಮಾಡಿದ್ದೀವಿ ಅಲ್ವಾ? ನಾವು ಈ ನಿಮ್ಮ ಕಾಲದಾಗ ಯಾರು ಹೋಗಿದ್ದಾರೆ ಎಲ್ಲ ಹೋಗಿದ್ದಾರೆ ಒಂದ್ ಮಾತು ನಾವು ದೇಶಪಾಂಡೆ ಸರ್ ಆಗಲ್ಲ ಒಂದ್ ಮಾತಂದ್ರು. ಶೋಭಾ ಕರಂದ್ಲಾಜೆ ಅವ್ರಿಗೆ ನಾವು ಟಿಕೆಟ್ ಕೊಟ್ಟಿವಿ, ಅಲ್ಲಿ ಮೇಳ ಮೀಸಲಾದ ನಾವು ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸಿಲ್ಲ, ಅಲ್ಲಿ ಪ್ರಭಾವತಿ ಮಲ್ಲಿಕಾರ್ಜುನ ಅವ್ರು ಗೆಲ್ಸಿಲ್ಲ. ಗೆಲ್ಲಿಸ್ತೀವಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಜೊಲ್ಲೆಯವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಡೌನ್ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕೂಡ ಯಾವುದೇ ಕುಟುಂಬದ ರಾಜಕೀಯ ಹಿನ್ನೆಲೆ ಕಾಂಗ್ರೆಸ್ ಅಲ್ಲಿ ತೋರಿದ್ರು. ಚಾಮನೂರು ಶಿವಶಂಕರಪ್ಪ, ಚಾಮನೂರು ಶಿವಶಂಕರಪ್ಪ ಮಗ, ಚಾಮನೂರು ಶಿವಶಂಕರಪ್ಪ ಮೊಮ್ಮಗ, ಕೌದರಿಗೆ ಮಗ, ಕೌದರಿಗೆ ಮೊಮ್ಮಗ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷ ಈಗ ಕೂಸು ನೀವು ಕೂಸಲ್ಲ, ಕಾಂಗ್ರೆಸ್ ಪಕ್ಷ 60 ವರ್ಷ ಅಧಿಕಾರ ಕೂಸು ನೀವೀಗ ನೀವೇ ಮಾಡ್ತೀರಿ, ಈಗೆಲ್ಲ ಈಗ ಕೂಸ ಅವ್ರು ಈ ಅಪ್ಪ ಆದಂಗಾಗಿತ್ತು ಕಾಂಗ್ರೆಸ್ಗೆ. ಅದ್ರ ವಿಷಯ ಚರ್ಚೆಗಳ ನಾನು ಹೇಳ್ತಾ ಇರೋದೇನಂದ್ರೆ ಏನು ಎಲ್ಲ ಹೇಳಿದ್ರು ಅವ್ರದ್ರೊಳಗೆ ನಾನೇನಂತಾರೆ ಸರ್ ಒಂದ್ ಮಾತು ಕೇಳ್ತೇನೆ, ತಮಗೂ ಕೇಳ್ತೀನಿ. ಕುಟುಂಬ ರಾಜಕಾರಣದ ಅಗೇನ್ಸ್ಟ್ ಅಂತೀರಿ, ಪ್ರಾದೇಶಿಕ ಪಕ್ಷ ಆದಂತ JDS ಜೊತೆ ನೀವು ಕೊಲಾಬ್ರೇಷನ್ ಮಾಡ್ಕೊಳ್ತೀವಿ. ಇಲ್ಲ ಕುಟುಂಬ ನಾವು ಹೇಳ್ತಾ ಇರೋದು ನಾವು ಒಂದ್ ನಿಮಿಷ ಸರ್, ಕುಟುಂಬ ರಾಜಕಾರಣದವ್ರಿಗೆ ನಾವು ಕೊಡಲ್ಲ. ನಾವ್ ಇನ್ನೊಂದು ಏನಂತ ಸ್ಪೆಷಲ್ ಆಗಿ ಕೇಳ್ಬೇಕಂದ್ರೆ ಈ ಕುಟುಂಬ ರಾಜಕಾರಣ ಆಮೇಲೆ ಪರಸ್ಪರ ಕಾಂಗ್ರೆಸ್ ನಲ್ಲಿ ಇದ್ದಂತವ್ರು ಇಲ್ಲಿ ಬಿಜೆಪಿ ಅಲ್ಲಿ ಇದ್ದಂತವ್ರು, ಕಾಂಗ್ರೆಸ್ ನಲ್ಲಿ ಇದ್ದಂತವ್ರು ಒಂಥರ ಅವ್ರು ಎಲ್ಲ ಭ್ರಷ್ಟರು ಅಥವಾ ಬಿಜೆಪಿ ಆಗಿದ್ದಂತೆಲ್ಲ ಶುದ್ಧರು ಅಂತ ಅನ್ನೋಂಗಿತ್ತಂದ್ರ ನಾನು ಸಾಕಷ್ಟು ಜನ ಕಾಂಗ್ರೆಸ್ ಇಂದ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಬಿಜೆಪಿ ಸೇರ್ಪಡಕ್ಕೂ ಇಮಿಡಿಯೇಟ್ ಆಗಿ ಅವ್ರಿಗೆ ಟಿಕೆಟ್ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟು ಇದಾವೆ ಸರ್. ಅವಾಗ ನಮ್ಮ ಬೆಳಗಾವಿ ರಾಜಕಾರಣದೊಳಗೆ ಸಾಕಷ್ಟು ಇದಾವೆ. ಅಂತವ್ರು ಬಂದಿಲ್ ಬಿಜೆಪಿ ಬಂದ ತಕ್ಷಣ ಅವರು ಅದು ಯಾವ ಮಂತ್ರ ಸಿಡಿಸ್ತೀರಿ ಅಂತ ಅವ್ರು ಶುದ್ಧ ಮುಂದಿನ ದಿನದಲ್ಲಿ ದೇವೇಗೌಡರ ಬಗ್ಗೆ ನೋಡಿ. ಒಂದು ಸಂದರ್ಭ, ಕೆಲವೊಂದು ಸಂದರ್ಭದಲ್ಲಿ ನಾವು ಒಂದಿಷ್ಟು ಅಪವಾದಗಳ ಕಾಂಪ್ರಮೈಸ್ ಸಂದರ್ಭ ಬಂದಿರುತ್ತೆ. ದೇವೇಗೌಡರ ಆ ಒಂದು ನೇತೃತ್ವ ಏನಿತ್ತಲ್ಲ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ದೇವೇಗೌಡರ ಆ ಅನುಭವ ನಮಗೆ ಅಗತ್ಯ ಇತ್ತು. ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತಗಾರ, ನಿಮ್ಗೆ ಗೊತ್ತಿರಲಿ, ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳ ತರೋದಕ್ಕೆ ಅವ್ರು ನೀವೇ ಒಂದ್ಸರಿ ಕುಮಾರಸ್ವಾಮಿ ಅವರು ಅಲ್ಲ ಮಗ ಅಂತ ರಾಜಕಾರಣದಲ್ಲಿ ನಿಮ್ಮ ಜೊತೆ ದೇವೇಗೌಡರು ಮಾಡಿದ್ರು. ಹೌದು,
ಏನ್ ಜನರು ನಾಯಕ್ ಸರ್ ನಿಮ್ಗೆ ಹೇಳ್ತೀನಿ ಜನರು ಏನ್ ನೋಡ್ಬೇಕಾದ್ರೆ ನೋಡ್ತಾ ಇಲ್ಲ ನೋಡಿದ್ದಕ್ಕೆ ಈ ದೇಶದಿಂದ ಕಾಂಗ್ರೆಸ್ ನಿರ್ಮಾಣ ಆಗುವಂತ ದೇಶಪಾಂಡೆ ಅವ್ರ ಮುಂದೆ ತೆಲಾಗಿದ್ರೆ ತೆಗಿರೋದು ನಿರ್ಮಾಣ ಮಾಡಕ್ ಯಾರಿಂದಲೂ ಯಾರಿಗೂ ಸಾಧ್ಯ ಇಲ್ಲ ತೆಗಿರೋದು ತೆಲಾಗ ಒಂದೊಂದು ಯುಗ ಅದು ಮೋದಿ ಈ ಮಲಯಾ ಬಿಲ್ ಅಧಪತನ ಕಂಡಿರ್ತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಗೊತ್ತಾಗಿರೋ ಜನಕ್ಕೆ ಈ ನಾರಿಯರು ದೇಶದ ನಾರಿಯರು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕಾಂಗ್ರೆಸ್ इलेक्शन बरतले सुनने पाकिस्तान या ಈಗ ನೋಡಿ ಬಾಂಬ್ ಹಾಕಿ ಇರ್ತದೆ ಸರ್ ಏನಾಗುತ್ತೆ ಅಂದ್ರೆ ನೀವು ಬಿಜೆಪಿ ಅವ್ರ ಮೇಲೆ ಎಲಿಗೇಷನ್ಸ್ ಮಾಡಿ ಏನ್ ಮಾಡಿ ಬಾಂಬ್ ಹಾಕಿ ಹಾಕಿರ್ತದೆ ಮಿಲಿಟರಿ ಒಂದ ಕೆಲಸ ಮಾಡ್ತಾರೆ ಮಿಲಿಟರಿ ಬಗ್ಗೆ ಸೈನಿಕರ ಅಪ್ಪನ ಸರ್ ಸೈನಿಕರ ಅಪ್ಪನ ಪಾಕಿಸ್ತಾನದಲ್ಲಿ ಒಟ್ಟಾರೆ 4 ವರ್ಷದ ಪುಲ್ವಾಮಾ ಮಾಡಿದ್ರು ಕಾಶ್ಮೀರದವ್ರಿಗೆ 250 kg RDX ತಗೊಂಡು ಹೋಗ್ಬಿಟ್ಟ ಇನ್ನು ಮಕ್ಕಳಿದ್ರು ಇವರಲ್ಲೇ ನೋಡ್ರಿ ಸೈನಿಕರ ಆತ್ಮಹತ್ಯೆ ಬಿಜೆಪಿ ಪಾಕಿಸ್ತಾನ ಕೇಳ್ತಾರೆ ನಮ್ಮನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಕೇಳಬೇಕು ನೀವು ಸರ್ಕಾರ ಈಗ ಕಾಂಗ್ರೆಸ್ ಒಂದು ಕ್ಯಾಸೆಟ್ ತರ್ತೀನಿ ಹಲಗಲಿ ಅಂತ ತಿಳ್ಕೊಂಡು ರಮೇಶ್ ಹಲಗಲಿ ಅಂತ ತಿಳ್ಕೊಂಡು ಮೇಜರ್ ಜನರಲ್ ಅವರು ಇನ್ನು ಬಿಡುಗಡೆ ಮಾಡಿದ ಕ್ಯಾಸೆಟ್ ಇಡೀ ನಮ್ಮ ಕರ್ನಾಟಕ ರಾಜ್ಯ ದೇಶ ತುಂಬಾ ಅದಕ್ಕೆ ವಿಷಯಗಳಲ್ಲಿ ದೇಶದ ಸರ್ಕಾರಕ್ಕೆ ಈ ರೀತಿಯ ಒಂದು ಅಪವಾದವನ್ನು ಮಾಡುವಂತ ಪೂರ್ವದಲ್ಲಿ ರಮೇಶ್ ಸರ್ ಒಂದ್ ನಿಮಿಷ ನೀವು ಹೇಳ್ತಾ ಇದ್ರಿ ಗೌಡ್ರಿಗೆ ಈಗ ಸೈನಿಕರ ಬಗ್ಗೆ ಅಪಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಅಂತ ಹೇಳ್ತಿದ್ರಿ ಸೈನಿಕರಿಗೆ ಮಾಡಿದ್ರು ಸೈನಿಕರಿಗೆ ಅಪಮಾನ ಮಾಡಿದ್ರು ಅಂತ ಹೇಳ್ತಿದ್ರಿ ಸೈನಿಕರ ಸತ್ತಂತಹ ಲೆಕ್ಕ ಕೇಳಿದ್ರೆ ಇವತ್ತು ನಿಮ್ಮ ಮೈತ್ರಿ ಸರ್ಕಾರದಲ್ಲಿ ಇದ್ದಾರೆ ಅವ್ರಿಗೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ನನಗೆ ನನ್ನ ಬಗ್ಗೆ ಮಾಹಿತಿ ತಗೊಂಡು ನಾನು ನಿಮ್ಗೆ ಅದ್ರ ಉತ್ತರ ಕೊಡ್ತೀನಿ ಸರ್ ಪವನ್ ಸರ್ ವಿಜಯ್ ಸರ್ ನಾನು ಹೇಳ್ತೀನಿ ನಿಮ್ಗೆ ಪುಲ್ವಾಮಾ ಮಾಡಿದ್ರು ಮಾಡಿದ್ರೆ ಇದು ನಿಮಗೆ ದೇಶದ ಭದ್ರತೆ ಅಂತ ಅಲ್ಲ ಭದ್ರತೆ ದೇಶದ ಭದ್ರತೆ ಅಂತ ಬಂದಾಗ ಇವತ್ತು ಒಂದ್ ನಿಮಿಷ ಇವತ್ತು ನಿಮಗೂ ಜನ ವೋಟ್ ಹಾಕಿದ್ದಾರೆ ಬಿಜೆಪಿ ಎಲ್ಲರೂ ವೋಟ್ ಹಾಕಿದ್ದಾರೆ ಎಕ್ಸ್ಪೆಕ್ಟೇಷನ್ ಏನಿದೆ ದೇಶದ ಭದ್ರತೆ ಅಥವಾ 60 ವರ್ಷ ಸೈನಿಕರು ಏನಂದ್ರು
ಒಂದ್ ಯಾವ್ದೋ ಊಟ ಬಿದ್ದಾಗ ಒಂದು ವಿಮಾನ ಹೋಗಿ ನಾವು ಕುಡ್ಕೊಂಡು ಚಹಾ ಕುಡಿದಿಲ್ಲ ಗೌರವ ಪಟ್ಟಂಗ ಆಗ್ತದ ಊಟ ಮಾಡಿ ಗೌರವ ಪಟ್ಟಂಗ ಅವ್ರು ಒಂದು ನಿಮಿಷ ಸರ್, ಈಗ ನಿಮ್ಮ ಚರ್ಚೆ ಅಲ್ಲ, ಒಂದು ನಿಮಿಷ. ಈ ದೇಶದ ರಕ್ಷಣಾ ಮಂತ್ರಿ ಜಾರ್ಜ್ ಫರ್ನಾಂಡಿಸ್ ಅಟಲ್ ಬಿಹಾರಿ ವಾಜಪೇಯಿ ಯುದ್ಧ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಗಿಲ್ ನಲ್ಲಿ ಹೋಗಿ ನಮ್ಮ ಸೈನಿಕರ ಜೊತೆಗೆ ನಿಂತು ಪಾಕಿಸ್ತಾನ ಅವತ್ತು ಅಕಸ್ಮಾತ್ ನಮ್ಮ ನಾಯಕರು ಯಾರು ಅಧಿಕಾರ ಪಾಕಿಸ್ತಾನ ಏನಾಗಿದೆ ಅಂದ್ರೆ 60+20 ಮ್ಯಾಚ್ ಆದಂಗಾಗಿದೆ. 60 years + 20 years ಮ್ಯಾಚ್. ಸರ್, ಈ ಇತಿಹಾಸ ಬೇಡ, ಅಲ್ಲ ಇತಿಹಾಸದ ಚರ್ಚೆಗಳು ಬೇಡ. ಇನ್ನೊಂದು ದೇಶದ ಭದ್ರತೆ ಅಂತ ಬಂದಾಗ ಒಬ್ಬ ಸಾರ್ವಜನಿಕರು ಏನ್ ಎಕ್ಸ್ಪೆಕ್ಟೇಷನ್ ಶಾನ ಯಾರಪ್ಪ ಅವ್ರು ಒಬ್ಬ ಸಂಸದಿ ಪಟ್ಟು ಚಲೋ ಅದನ್ನ ಅವ್ನ ವಿರುದ್ಧ ಯಾರು ಚಲೋ ಕ್ಯಾಂಡಿಡೇಟ್ ನಿಮ್ ಕೆಲಸ ಮೋದಿ ಕ್ಯಾಂಡಿಡೇಟ್ ಯಾರು ಕೇಳಿದ್ರೆ ತಂದು ಹೋಗುದಲ್ಲಿ ಹಾಕುದು ಒಳ್ಳೆ ಸಂಸದೆ ಪಟ್ಟದ ಮನಿ ಮುಂದೆ ಗುಂಪು ಮಾಡಿಬಿಟ್ಟಿರ್ಲಿ. ಸುಮ್ಮನೆ ಏನೋ ಓದಿ ವಿಷಯಾಂತರ ಆಗುದ್ ಬೇಡ, 60+20 ವಿಷಯಾಂತರ ಆಗುದ್ ಬೇಡ ಸರ್. ನಾವೇನ್ ಅನ್ನೋದಂತಂದ್ರೆ ದೇಶದ ಭದ್ರತೆ ಅಂತ ಬಂದಾಗ ನಿಮಿಷ ಸರ್, ಎರಡೂ ಪಕ್ಷಗಳಿಗೆ ಮತದಾನವನ್ನು ಮಾಡಿದಂತ ಸಾರ್ವಜನಿಕರು ನಿಮ್ಮ ಮತದಾರ ಪ್ರಭುಗಳಿಗೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದಾರೆ ಅಂದ್ರೆ ದೇಶದ ಹಿತವಾಗಿ ಕೆಲಸ ಮಾಡ್ಲಿ. ಇವತ್ತು ಮಿಲಿಟರಿ ಇದೆ ಅಂತಂದ್ರೆ ಮಿಲಿಟರಿ ಬಿಜೆಪಿ ಅವ್ರದ್ದು ಅಲ್ಲ, ಇವತ್ತು ಕಾಂಗ್ರೆಸ್ನವ್ರದ್ದು ಅಲ್ಲ. ಮಿಲಿಟರಿ ದೇಶದ ಮಿಲಿಟರಿ. ಅದ್ರ ಬಗ್ಗೆ ಕಾಂಗ್ರೆಸ್ನವರು ಅದ್ರ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುವುದು ತಪ್ಪು. ಸಂಶಯ ಮಿಲಿಟರಿ ಮೇಲೆ ಬೇಡ ಸರ್. ಮಿಲಿಟರಿ ಅವರು ಇವತ್ತು ಸೈನಿಕರಿಗೆ ಇವತ್ತು ಫ್ರೀ ಹ್ಯಾಂಡ್ ಕೊಟ್ಟಿದ್ರು, ಅವತ್ತು ಕೊಟ್ಟಿದ್ರು ಅಂತಂದ್ರೆ ಇವತ್ತು ನಮ್ಮ ದೇಶದ ಚಿತ್ರಣ ಬೇರೆ ಇರ್ತಿತ್ತು. ನೀವು ಮಾಡಿದ್ರೆ ಪಾಪ ತೊಳೆಯೋದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಹೇಳಬೇಕಾಗಿದೆ. ಕರ್ನಾಟಕದಲ್ಲಿ ಕ್ಷೇತ್ರ ಹೊಂದಾಣಿಕೆಗಿಂತ ಮೊದಲು ಬೆಂಗಳೂರಿನಲ್ಲಿ ಉತ್ತರವೇ ಅಂತ ಒಂದು ಕ್ಷೇತ್ರ ಐತಲ್ರಿ. ನಿಮ್ಗೆಲ್ಲ ಗೊತ್ತಾ? 5 ಲಕ್ಷ 6 ಲಕ್ಷ 5 ಲಕ್ಷ ಒಬ್ಬ MLA 10 ಲಕ್ಷ ಮತದಾರ ಹೋಗಿ ರೀಚ್ ಆಗೋಕೆ ಸಾಧ್ಯನಾ? 5 ವರ್ಷ 10 ಸಾವಿರ ಅದಕ್ಕೆ ಸಾಧ್ಯವಿಲ್ಲ. ಹಿಂಗೆ ನಮ್ಮ ಕ್ಷೇತ್ರಗಳು 49 ಡಿಲಿಮಿಟೇಷನ್ ಯಾಕೆ ತರ್ತಾ ಇದ್ದೀವಿ ಅಂದ್ರೆ ಈ ಸರಿ ನಮ್ ಸೆನ್ಸಸ್ ಆದ್ಮೇಲೆ 2029ಕ್ಕೆ ಡಿಲಿಮಿಟೇಷನ್ ಅನ್ವಯ ಆಗೋದಿಲ್ಲ, ಅದು 2034 ಹೋಗ್ತತಿ. ಅದಕ್ಕೋಸ್ಕರ ಡಿಲಿಮಿಟೇಷನ್ ಜೊತೆಗೆ ನಾರಿ ಬಿಲ್ಲು ಡಿಲಿಮಿಟೇಷನ್ ಎರಡನ್ನೂ ಮಾಡಕ್ ನಾವು ಹೊಟ್ಟಿದ್ದೀವಿ. ಇದ್ರೊಳಗೆ ನಮ್ದು ಏನು ಡಿಲಿಮಿಟೇಷನ್ ಯಾಕೆ ಮಾಡ್ತಾರೆ? ಸೀಟ್ ಡಿಲಿಮಿಟೇಷನ್ ಬೇಡ ಯಾಕಂದ್ರೆ ಕ್ಷೇತ್ರ ದೊಡ್ಡವಾಗ ಈಗ 543 ಮಾಡ್ರಿ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಡಿಲಿಮಿಟೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ಡಿಲಿಮಿಟೇಷನ್ ಇಂದ ನಮ್ಮ ಈ ಉತ್ತರ ಭಾರತ ಇಲ್ಲ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಡಿಲಿಮಿಟೇಷನ್ ಇವತ್ತು ಬಂದಿದ್ದ ನಿಜ ಆದ್ರೆ ಉತ್ತರ ಭಾರತ ಇರುವಂತ ಜನಸಂಖ್ಯೆಗೂ ದಕ್ಷಿಣ ಭಾರತ ಇರುವಂತ ಜನಸಂಖ್ಯೆಗೂ ಸಿಕ್ಕಾಪಟ್ಟಿ ವ್ಯತ್ಯಾಸ ಆಗಿದೆ. ಜನಸಂಖ್ಯೆ ತಪ್ಪು ಕಲ್ಪನೆ ಆಗಿದೆ. ಕಾಂಗ್ರೆಸ್ ಇಲ್ಲಿರುವಂತ ಜನಸಂಖ್ಯೆಯನ್ನ ಅಲ್ಲ ಸರ್, ಒಂದ್ ನಿಮಿಷ. ನಮ್ಮ ದಕ್ಷಿಣ ಭಾರತದಲ್ಲಿ ಜನರಿಗಿರುವಂತ ಅವೇರ್ನೆಸ್ ಏನಿದೆ, ಜನರಿಗೆ ಜನಸಂಖ್ಯೆ ಬಗ್ಗೆ ಅವೇರ್ನೆಸ್ ಏನಿದೆ 22 ಅಲ್ಲ ಸರ್, ಜನಸಂಖ್ಯೆ ಬಗ್ಗೆ ಅವೇರ್ನೆಸ್ ಅಲ್ಲ. ಒಂದ್ ನಿಮಿಷ, ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕದಿಂದ 42 ಸೀಟ್ಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಈಗ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಯಾಕೆ ಹೇಳ್ತೀನಿ? ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ನಾನು ನಾರ್ಮಲ್ ಎಲೆಕ್ಷನ್ ಆಗಿಲ್ಲ ಇನ್ನುವರೆಗೂ. ನಾನು ಜಿಲ್ಲಾ ಪಂಚಾಯತ್ ಪಕ್ಕದ ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು 20, ಧಾರವಾಡದಲ್ಲಿ 20, 24, 25 ಇದ್ದಾರೆ. ಹಿಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 20, 25 ಮೆಂಬರ್ ಇದ್ದಾರೆ. ಬೆಳಗಾವಿಯ ಜಿಲ್ಲಾ ಪಂಚಾಯತ್ 90 ಮಂದಿ 90 ಮಂದಿಗೂ ಫಂಡು ಅಷ್ಟೇ.
ಧಾರವಾಡ ಬಾಗಲಕೋಟೆವರೆಗೂ ಬರೋದು ಫಂಡ್ ಅಷ್ಟೇ. ನಮಗೂ 4 ಕೋಟಿ ಬರ್ತಿತ್ತು, ಅವ್ರಿಗೂ 4 ಕೋಟಿ ಬರ್ತಿತ್ತು. 4 ಕೋಟಿ ಡಿವೈಡೆಡ್ ಬೈ 90, 4 ಕೋಟಿ ಡಿವೈಡ್ ಬೈ 20 ಯಾವ್ದು ಹೆಚ್ಚಾಯ್ತು? ಅಲ್ಲ ಸರ್, ಕ್ಷೇತ್ರ ವಿಂಗಡಣೆ ಇದೆಯಲ್ಲ ಸರ್, ಕ್ಷೇತ್ರ ವಿಂಗಡಣೆ ಹೇಳ್ತಾ ಇದ್ದೀನಿ ನಿಮ್ಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕ್ಷೇತ್ರ ವಿಂಗಡಣೆ ಇವತ್ತು ಡಿಲಿಮಿಟೇಷನ್ ಆದ್ರೆ MLA ಕ್ಷೇತ್ರಗಳಾಗಬಹುದು, MP ಕ್ಷೇತ್ರಗಳಾಗಿ ಕರ್ನಾಟಕದಲ್ಲಿ 28, ನೀವೇನ್ ಹೇಳ್ತಾ ಇದ್ರೆ ಅದು ತಪ್ಪು ದಾರಿ ಹೇಳ್ತಾ ಇದ್ದಾರೆ ಜನಕ್ಕೆ. ಕಾಂಗ್ರೆಸ್ನವರು 28 42 ಮಾಡ್ತಾರೆ. ಹೆಂಗ್ ಕಡಿಮೆ ಆಯ್ತು? ಯಾವ ಜನಸಂಖ್ಯೆ ಆಧಾರ ಮೇಲೆ ನೀವು ಹೇಳ್ತಾ ಇದ್ರಿ, ಏನ್ ಕಡಿಮೆ ಆಯ್ತು ಹೇಳ ನೋಡೋಣ. ನೋಡ್ರಿ ಸರ್, ದೇಶದ ಪ್ರಧಾನಮಂತ್ರಿಗೆ ದುರ್ಗೆ ಅಂತ ಇದ್ರು, ನೀವು ನಿಮ್ಮ ಸಪೋರ್ಟ್ ಮಾಡಿ ಈ ಮಾತನ್ನ ಸರ್, ಈ ಮಾತನ್ನ ನಾ ಹೇಳಿಲ್ಲ ಅಂತ ಅಟಲ್ ಬಿಹಾರಿ ವಾಜಪೇಯಿ ಸ್ವತಃ ಅವರೇ ಹೇಳಿದ್ದಾರೆ. ಹಂಗ್ ಬಿಟ್ಬಿಡ್ರಿ. ಈಗ ಇನ್ನೊಂದು ಹೆಂಗಿದೆ ಅಂತ ನಾನು ಹೇಳ್ತಾ ಇರೋದನ್ನ ಸರ್, ಆಲ್ರೆಡಿ ಈಗ ಡಿಲಿಮಿಟೇಷನ್ ಪ್ರಕಾರ ಕ್ಷೇತ್ರ ವಿಂಗಡಣೆ ಆದ್ರೆ ಸುಮಾರು 300ಕ್ಕೂ ಹೆಚ್ಚಿಗೆ ಏನು ಸಂಸತ್ ಕ್ಷೇತ್ರಗಳಾಗ್ತವೆ, ಲೋಕಸಭಾ ಕ್ಷೇತ್ರಗಳಾಗ್ತವೆ. ಅದ್ರಲ್ಲಿ ನಾನೇನ್ ಹೇಳ್ತಾನೆ, ಉತ್ತರ ಭಾರತದ ಏನು ಪರಿಮಿತಿ ಇದಾವೆ ಅಲ್ಲಿ ಜನಸಂಖ್ಯೆ ಏನು ಇವತ್ತಿನ ದಿನ ಈ ಹೊಸ ಏನು ಸೆನ್ಸಸ್ ಪ್ರಕಾರ ಅಲ್ಲ, ಹಳೆ ಸೆನ್ಸಸ್ ಪ್ರಕಾರ. ಒಂದ್ ನಿಮಿಷ, ಅಲ್ಲಿರುವಂತ ನಾನು ಕಾಂಗ್ರೆಸ್ ನ ಡಿಫೆಂಡ್ ಮಾಡ್ಕೊಳಕ್ ಮಾತಾಡ್ತಾ ಇಲ್ಲ ಸರ್, ಇಟ್ಸ್ ಫ್ಯಾಕ್ಟ್. ಅಲ್ಲಿರುವಂತ ಜನಸಂಖ್ಯೆಗೂ ದಕ್ಷಿಣ ಭಾರತದಲ್ಲಿರುವಂತ ಜನಸಂಖ್ಯೆಗೂ ಇವತ್ತು ಅಲ್ಲಿರುವಂತ ಎಂಪಿಗಳ ಸಂಖ್ಯೆಗೂ ದಕ್ಷಿಣ ಭಾರತದಲ್ಲಿರುವಂತ ಎಂಪಿಗಳ ಸಂಖ್ಯೆಗೆ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸ್ವತಂತ್ರ ಬಂದ ಆದ್ಮೇಲೆ ಅಲ್ಲಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಎಂಪಿಗಳ ಸೀಟ್ ಹೆಚ್ಚಿತ್ತಿಲ್ಲ, ಕರ್ನಾಟಕದಲ್ಲಿ ಎಷ್ಟಿತ್ತು ಅಲ್ಲಿ ಎಷ್ಟಿತ್ತು. ಅವತ್ತಿಂದ ಇವತ್ತಿನ ತಾಳೆ ಹಾಕೊಂಡು ಬರ್ರಿ, ಸುಮ್ಮನೆ ಏನಾದ್ರು ಒಂದು ಹೇಳ್ಕೊಂಡು ಜನರ ಅಲ್ಲ ಸರ್, ಒಂದ್ ನಿಮಿಷ, ನಿಮ್ಮ ಎರಡು ಪಕ್ಷಕ್ಕೆ ಅಲ್ಲ, ಎರಡು ಪಕ್ಷಕ್ಕೆ ನಾನು ಕೇಳ್ತೀನಿ. ಇಲ್ಲಿವರೆಗೂ ಲೋಕಸಭೆ ಆಮೇಲೆ ನಿಮ್ಮ ವಿಧಾನಸಭೆ, ಕರ್ನಾಟಕದ ವಿಧಾನಸಭೆನ ಲೆಕ್ಕ ಇಟ್ಕೊಂಡ್ರು ಎಷ್ಟು ಪ್ರತಿಶತ ಮಹಿಳೆಯರಿಗಾಗಿ ನೀವು ಮೀಸಲಾತಿಯನ್ನು ಕೊಟ್ಟಿದ್ರು ಪಕ್ಷದಿಂದ? ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗೋದು ಬೇಡ, ಪಕ್ಷದಿಂದ ಮೀಸಲಾತಿಯನ್ನು ಎಷ್ಟು ಕೊಟ್ಟಿದ್ರಿ ಸರ್? ಮೀಸಲಾತಿ ಏನ್ ಗೌರ್ಮೆಂಟ್ ಮೀಸಲಾತಿ ಕ್ಷೇತ್ರಕ್ಕೆ ಮೀಸಲಾತಿ ಮಾಡ್ತಾರ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ಷೇತ್ರ ಮೀಸಲಾತಿ ಮಾಡಿದಾಗ ಅಲ್ಲಿ ಕೊಡ್ಲೇಬೇಕು, ಆ ಮಹಿಳೆಯರಿಗಾಗಿ ಮೀಸಲಿರುತ್ತೆ, ಅದನ್ನ ಕೊಡ್ಲೇಬೇಕು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಪಾರ್ಟಿಗಳಿಂದ ಮಹಿಳೆಯರು, ನಾವು ಮಹಿಳಾ ಪರವಾಗಿದ್ದೇವೆ, ಮಹಿಳಾ ಮೀಸಲಾತಿ ಪರವಾಗಿದ್ದೇವೆ, ಎಷ್ಟೆಷ್ಟು ಸೀಟ್ಗಳನ್ನು ಕೊಟ್ಟಿದ್ರಿ ಸರ್? ಈಗ 90 ಕ್ಷೇತ್ರಗಳು ಇದ್ದಾವೆ, ಜಡ್ಪಿ ಕ್ಷೇತ್ರಗಳು ಬೆಳಗಾವಿಯಲ್ಲಿ ಅಂತ ತಾವ ಹೇಳಿದ್ರೆ 90 ಜಡ್ಪಿ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಂಖ್ಯೆಗಳು ಎಷ್ಟು? ಮಹಿಳಾ ರಿಸರ್ವೇಶನ್ ಇದ್ದು ಸರ್, ಮಹಿಳಾ ರಿಸರ್ವೇಶನ್ ಬೇಡ ಸರ್, ಮಹಿಳಾ ಮೀಸಲಾತಿ ಸರ್ಕಾರದ ಕಾಯ್ದೆ ಪರಿಮಿತಿ ಇವತ್ತು 10% ಇರ್ಬೋದು, ನಾಳೆ ಅದನ್ನ 33% ಮಾಡಕ್ ಹೊರಟಿದ್ದಾರೆ. ಅದು ಮ್ಯಾಟರ್ ಅಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದಿಂದ ನೀವು ಎಷ್ಟು ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ರಿ? ಸ್ಥಾನಗಳು ಸಿಕ್ಕಾಗ ನಾವು ಕೊಟ್ಟಿದ್ವಿ, ನಿಮ್ಗಿಂತ ಹೆಚ್ಚು ಕೊಟ್ಟಿದ್ದಾರೆ ಸರ್ ನಾವು. ಅಲ್ಲ ಸರ್, ಎರಡೂ ಪಕ್ಷಗಳ ನೋಡಿದಾಗ ಉತ್ತರ ಕೊಡ್ತಾರೆ ಸರ್, ಎರಡೂ ಪಕ್ಷಗಳ ನೋಡಿದಾಗ ನಾರಿ ಶಕ್ತಿ ಮುಂದೆ ನೀವು 15 ವರ್ಷದ ನೀವು ಈಗ ನಿಮ್ಮದ ಕಾಂಗ್ರೆಸ್ ಪ್ರಜಾಪ್ರಭುತ್ವ ದೇಶದ ಈಗ ನಾನು ದೊಡ್ಡವಾಗಿನಿ, ನಮ್ ತಂದೆ ತಾಯಿ ನಮ್ಗೆ ದೊಡ್ಡವ್ರ ಮಾಡ್ಯಾರ, ನಮ್ ನೆಡ್ಯಾಕ ಹಚ್ಚಾರು, ಬಾಳ್ಯಾಕ ಹಚ್ಚಾರ, ಲಗ್ನ ಎಲ್ಲ ಮಾಡಿ ಎಲ್ಲ ನಾನ ಮಾಡಿ, ನಮ್ ತಂದೆ ತಾಯಿ ಏನು ಮಾಡಿಲ್ಲ ಅನ್ನುವಂತ ಇವ್ರ ಉದ್ದೇಶ ಇವ್ರು. ಪ್ರೈಮ್ ಮಿನಿಸ್ಟರ್ ಮುಂದೆ ಬರ್ತಾ ಇದೀವಿ. ನಾವು ಕೂಸದಿವಲ್ಲ, ಅದೇ ನೋಡಿ ನೀವು ಹೇಳ್ತೀನಿ ಬ್ರಿಟಿಷ್
ಕಾಂಗ್ರೆಸ್ ಪಕ್ಷ ಯಾರು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟಕ್ಕೆ ನಿಮ್ಮವ್ರು ಯಾರು ಅದಾರ? ಕಾಂಗ್ರೆಸ್ ಯಾರು ಮಾಡಿದ್ರು? ನಿಮ್ಮವ್ರು ಯಾರು? ಏನು ಈ ನಾನು ಇಷ್ಟೊತ್ತು ನಿಮ್ ಮಾತನ್ನು ಕೇಳಿದ್ದೇನೆ, ಬಹಳ ಸಂತೋಷ. ಅದಕ್ಕೊಂದು ಮತ್ತೊಂದು ಚರ್ಚಾ ಕೂಟವನ್ನು ನಡೆಸೋಣ. ಅದರಲ್ಲಿ ರಮೇಶ್ ದೇಶಪಾಂಡೆ ಅವರು ಹಾಗೂ ಬರ್ತಾರೆ. ಈಗ ಅದಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸೋಣ. ಅದಕ್ಕೆ ಇಷ್ಟೊತ್ತು ನಮ್ ಜೊತೆ ಯಾವ್ದು ಹೇಳ್ತೀನಿ. ಒಬ್ಬರು ಖಾತೆ 2 ಲಕ್ಷ ರೂಪಾಯಿ ಹಾಕಿದ್ರಿ, ವರ್ಷಕ್ಕೆ 2014 ಚುನಾವಣೆ 14 ಚುನಾವಣೆಯಲ್ಲಿ ಮೋದಿ ಚುನಾವಣೆ ಹೋದಾಗ ಕಾಂಗ್ರೆಸ್ಗೆ ಪಾಪ ಮಾಡಿರ್ತಕ್ಕಂಥ ಹಣವನ್ನು ತಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬರು ಸಿಗಲೇ 2023 ಚುನಾವಣೆ ಕಾಂಗ್ರೆಸ್ ಪಕ್ಷ ಹೋಗ್ತೀವಿ. ನಾವು ಗ್ಯಾರಂಟಿ ಕೊಟ್ಟಿಲ್ಲ. ಮ್ಯಾಕ್ಸ್ ಅಲ್ಲಿ ಮುಖ್ಯಮಂತ್ರಿ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಸದಾನಂದ ಗೌಡ್ರ ಬೊಮ್ಮಾಯಿ ಒಬ್ಬರ 113 ಸೀಟ್ ಬಂದಾರ. ವೀಕ್ಷಕರೇ, ಇಷ್ಟೊತ್ತು ಏನು ಮೀಸಲಾತಿ ಕುರಿತಂತೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯ್ತು. ಜೊತೆಗೆ ಸಾಕಷ್ಟು ಹಲವಾರು ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ರು. ಹೀಗೆ ಹೇಳ್ತಾ ಇದ್ರೆ ಮತ್ತೊಂದು ವೇದಿಕೆಯಲ್ಲಿ ಈ ಪಕ್ಷದ ಮತ್ತು ಅಭಿವೃದ್ಧಿ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡೋಣ. ಈಗ ಸದ್ಯ ಏನು ಈ ಮೀಸಲಾತಿ ಕುರಿತಂತೆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಂತ ರಮೇಶ್ ದೇಶಪಾಂಡೆ ಅವರಿಗೆ ಧನ್ಯವಾದಗಳು. ಹಾಗೆ ವಿಮರ್ಶಕರಾಗಿ ಆಗಮಿಸಿದಂತ ವಿಜಯ್ ನಾಯಕ್ ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಕಾಂಗ್ರೆಸ್ನ ಮುಖಂಡರು ಸಾಕಷ್ಟು ವಿಷಯಗಳನ್ನ ಮುಂದಿಗೆ ಪ್ರಸ್ತಾಪ ಮಾಡಿದ್ರು, ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾರೆ. ಹೀಗೆ 10 ಹಲವು ವಿಚಾರದಲ್ಲಿ ಈಗ ನಾನು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಈಗ ರಂಗನಗೌಡರು ಹಾಗೆ ರಮೇಶ್ ದೇಶಪಾಂಡೆ ಅವರಿಗೆ ಮತ್ತೊಂದು ಸಂದರ್ಶನದ ಮೂಲಕ ನಾವು ಮತ್ತೆ ಭೇಟಿ ಆಗ್ತೀವಿ. ಸಾಕಷ್ಟು ವಿಷಯಗಳನ್ನ ನಿಮ್ ಮುಂದೆ ಹೊತ್ತು ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ PD ನ್ಯೂಸ್. ನಮಸ್ಕಾರ.